ವಂದನೆಗಳು ಸಿಸ್ಟರ್. ಎಲ್ಲರಿಗೂ ಕೂಡ ಧನ್ಯವಾದ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಾವೆಲ್ಲರೂ ಕೂಡ ಈ ದಿನದ ವಾಕ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ಪ್ರಾರ್ಥನೆಯಲ್ಲಿ ಮುಂದೆ ಸಾಗೋಣ. ಎಲ್ಲರೂ ಕಣ್ಮುಚ್ಚಿದ್ದೇ ಆದರೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹೋನ್ನತನೇ, ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ಒಂದು ಮುಂಜಾನೆಯ ವೇಳೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಅಮೂಲ್ಯವಾದ ಸಮಯಕ್ಕಾಗಿ ನಿಮಗೆ ವಂದನೆಗಳು ದೇವ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೀತಕ್ಕಂಥ ನಮ್ಮನ್ನು ಈ ಮಾಧ್ಯಮದ ಮುಖಾಂತರವಾಗಿ ದೇವ ನಮ್ಮನ್ನು ಒಟ್ಟುಗೂಡಿಸಿ ನಿನ್ನ ಪರಲೋಕ ರಾಜ್ಯದ ಮಹತ್ವಗಳನ್ನು, ನಿನ್ನ ಮಗನಾದ ಯೇಸು ಕ್ರಿಸ್ತನ ತ್ಯಾಗವನ್ನು ನಮ್ಮ ಜೀವಿತದಲ್ಲಿ ನಾವು ನಡೆಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಮಾರ್ಗವನ್ನ ನಮ್ಮ ಈ ಸಂದರ್ಭದಲ್ಲಿ ದೇವ ನಿನ್ನ ವಾಕ್ಯದ ಮೂಲಕವಾಗಿ ತಿಳಿಯಪಡಿಸಿಕೊಳ್ಳುವುದಕ್ಕೋಸ್ಕರ ಕೊಟ್ಟಿರತಕ್ಕಂಥ ಅವಕಾಶಕ್ಕಾಗಿ ವಂದನೆಗಳು ತಂದೆ. ದೇವ, ನನ್ನ ಸಹೋದರ ಸಹೋದರಿ ಎಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇನೆ ದೇವ. ಎಲ್ಲರಿಗೂ ಕೂಡ ಉತ್ತಮವಾದಂಥ ಜ್ಞಾನವನ್ನು ಕೊಟ್ಟು ದೇವ ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಅನುಗ್ರಹಿಸ ತಂದೆ. ದೇವ, ಬೋಧನೆ ಮಾಡ್ತಕ್ಕಂಥ ನನ್ನನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತಾ, ನಾನು ಮಾತನಾಡುವ ಮಾತುಗಳು ಕೇವಲ ನನ್ನ ಮಾತುಗಳಾಗಿರದೆ, ಕಲ್ಪನಾ ಕಥೆಗಳಾಗಿರದೆ ದೇವ, ವಾಸ್ತವಿಕ ಸಂಗತಿಗಳನ್ನು, ಪರಲೋಕ ರಾಜ್ಯದ ಮಾರ್ಗವನ್ನು ನಿಜ ರೂಪದಲ್ಲಿ ತಿಳಿಸುವಂತ ಶಕ್ತಿಯನ್ನ ನಿನ್ನ ವಾಕ್ಯದ ಮೂಲಕವಾಗಿ ನನಗೆ ಅನುಗ್ರಹಿಸು ತಂದೆ. ದೇವ, ಇನ್ನೂ ಸೇರದೇ ಇರತಕ್ಕಂಥ ಅನೇಕ ಸಹೋದರ ಸಹೋದರಿಗೋಸ್ಕರ ಪ್ರಾರ್ಥಿಸುತ್ತೇನೆ ದೇವ. ಅವರೆಲ್ಲರೂ ಕೂಡ ದೇವ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತ ಅವಕಾಶವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ದೇವ. ಈ ಒಂದು ಸಮಯವನ್ನು ನಿಮಗೆ ಒಪ್ಪಿಸ್ಕೊಡ್ತಾ ಇದ್ದೇವೆ ದೇವ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆ ನಿಮಗೆ ಸಮರ್ಪಿಸ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ದೇವರ ಅನುಗ್ರಹದಿಂದ, ದೇವರ ಅವಕಾಶದಿಂದ ನಾನು ನಿಮ್ಮ ಮುಂದೆ ಬಂದು ಈ ದಿನ ವಾಕ್ಯವನ್ನ ಹೇಳುವಂತ ಒಂದು ಅವಕಾಶಕ್ಕಾಗಿ, ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಂದೆಯಾದ ದೇವರಿಗೂ, ಕರ್ತನಾದ ಯೇಸು ಕ್ರಿಸ್ತನಿಗೂ, ಮತ್ತು ನಮ್ಮ ಬ್ರದರ್ ರಾಮಣ್ಣ ಅವರಿಗೂ, ರೇಖಾ ಸಿಸ್ಟರ್ ಅವರಿಗೂ, ಮತ್ತು ನಮ್ಮ ಎಲ್ಲಾ ಒಂದು ಟೀಮ್ ಅವರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸುತ್ತಾ, ಮತ್ತು ನಿಮ್ಮೆಲ್ಲರನ್ನು ಕೂಡ ಆತ್ಮಿಕವಾಗಿ ಈ ಒಂದು ಬೆಳಗಿನ ನಿಮ್ಮೆಲ್ಲರನ್ನು ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ, ಪ್ರತಿ ಕ್ರೈಸ್ತರು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯವನ್ನ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ವಿಚಾರ ಮಾಡ್ತಕ್ಕಂಥ ಅಥವಾ ನಾವು ಆಲೋಚನೆ ಮಾಡ್ತಕ್ಕಂಥ ಅಂಶ ಯಾವುದು ಕ್ರೈಸ್ತರ ನಿಜವಾದ ಆಯುಧ ಅನ್ನುವಂಥದ್ದು. ಕ್ರೈಸ್ತರಿಗೆ ಬೇಕಾಗಿರ್ತಕ್ಕಂಥ ನಿಜವಾದಂಥ ಆಯುಧ ಯಾವುದು ಅನ್ನುವಂಥದ್ದನ್ನ ನಾವು ಬೈಬಲ್ ಮುಖಾಂತರವಾಗಿ, ಅದರಲ್ಲಿರ್ತಕ್ಕಂಥ ರೆಫರೆನ್ಸ್ಗಳ ಮೂಲಕವಾಗಿ ನಾವು ಚರ್ಚೆ ಮಾಡೋಣ ಪ್ರಿಯರೇ. ಯಾಕಂತಂದ್ರೆ ಈ ಅಂಶಗಳನ್ನ ನಾವು ಯಾಕೆ ಇಡ್ತಾ ಇದ್ದೀವಿ ಅಂತಂದ್ರೆ, ಈ ಅಂಶ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಒಂದು ಮಾನಸಿಕತೆಗೆ ಟಚ್ ಆಗ್ಬೇಕು. ಅಂದ್ರೆ ಇವತ್ತು ನಾವು ಯಾವ ವಿಷಯವನ್ನ ಕೇಳ್ತಾ ಇದ್ದೀವಿ, ಯಾವ ವಿಷಯದ ಮೇಲೆ ನಾವು ಇವತ್ತೇನಪ್ಪ ಅಂತಂದ್ರೆ ಬೈಬಲನ್ನ ತಿಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಕುತೂಹಲ ನಿಮ್ಗೆ ಮೊದಲೇ ಮೂಡಿಸಿದ್ದೆ ಆದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಆ ವಿಷಯದ ಮೇಲೆ ಇರುತ್ತೆ, ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೆಫರೆನ್ಸ್ಗಳಿರುತ್ತೆ. ಸೊ ಆ ಕಾರಣದಿಂದಾಗಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಯಾವುದು ಕ್ರೈಸ್ತರ ನಿಜವಾದ ಆಯುಧ ಅನ್ನುವಂಥದ್ದು. ಯಾಕಂದ್ರೆ ಕ್ರೈಸ್ತರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ನಾವು ಯಾವ ರೀತಿ ಇಹಲೋಕದಲ್ಲಿ ಜೀವಿಸಬೇಕು, ನಮಗೆ ಬೇಕಾಗಿರ್ತಕ್ಕಂಥ ಆಯುಧ ಯಾವುದು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಆ ನಿಜವಾದಂಥ ಆಯುಧ ನಾವು ಯಾವುದನ್ನು ಹೊಂದಿರಬೇಕಂತಕ್ಕಂಥದ್ದನ್ನು ಇವತ್ತು ನೀವು ಕ್ಲಾರಿಟಿಯಾಗಿ ತೋರಿಸ್ತಕ್ಕಂಥ ಕೆಲವು ರೆಫರೆನ್ಸ್ಗಳ ಮುಖಾಂತರವಾಗಿ ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ ಪ್ರಿಯರೇ. ಅದಕ್ಕಿಂತ ಮೊದಲು ನಾವು ಒಂದು ಸಣ್ಣ ದೇವರ ವಾಕ್ಯದ ಮೂಲಕವಾಗಿ ನಾವು ಈ ಒಂದು ಪಾಠದ ಅಂಶದೊಳಗೆ ನಾವು ಹೋಗೋಣ ಪ್ರಿಯರೇ. ಮೊದಲನೇದಾಗಿ ಜ್ಞಾನೋಕ್ತಿಗಳು ಬರೆದಂತ ಪುಸ್ತಕ 23ನೇ ಅಧ್ಯಾಯ 26ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಜ್ಞಾನೋಕ್ತಿಗಳು 23, 26. ಸೊ ಈ ವಾಕ್ಯಗಳು ಅಂದ್ರೆ ಮೊದಲನೇ ವಾಕ್ಯ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಇದು ನಮ್ಮನ್ನ ಉತ್ತೇಜನಗೊಳಿಸ್ತಕ್ಕ, ನಮ್ಮ ಭಕ್ತಿ ಮಾರ್ಗಕ್ಕೆ ನಮ್ಮನ್ನ ಉತ್ತೇಜನಗೊಳಿಸ್ತಕ್ಕಂಥದ್ದು ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಒಂದು
ಬೂಸ್ಟಿಂಗ್ ಅನ್ನುವಂಥ ಒಂದು ವರ್ಡನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮಿಕವಾದಂಥ ಒಂದು ಉತ್ತೇಜನವನ್ನು ನೋಡಲಿಕ್ಕೆ ಈ 23ನೇ ಅಧ್ಯಾಯ 26ನೇ ವಚನವನ್ನು ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ, ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. ಅಂದ್ರೆ ಇಲ್ಲಿರ್ತಕ್ಕಂಥ ವಾಕ್ಯ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಕಂದ, ನೋಡಿ ಅಲ್ಲಿ ಕಾಮ ಇದೆ ರೀ. ಕಂದ ನಮ್ಮನ್ನ ಮಾತಾಡಿಸ್ತಕ್ಕಂಥ ಒಂದು ಸೆಂಟೆನ್ಸ್ ಅಲ್ಲಿದೆ ಪ್ರಿಯರೇ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು. ನೋಡಿ ಇಲ್ಲಿ ವರ್ಡ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕಂದ ನಿನ್ನ ಮನಸ್ಸು ಯಾವ ಕಡೆ ಇದೆ ಗೊತ್ತಿಲ್ಲ, ಆದ್ರೆ ಅದೆಲ್ಲವನ್ನ ಬಿಟ್ಟು ನನ್ನ ಕಡೆ ತಿರುಗು. ನನ್ನ ಕಡೆ ನಿನ್ನ ಮನಸ್ಸನ್ನ ಕೊಡು. ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳನ್ನ ಆನಂದಿಸಲಿ. ಇಲ್ಲಿ ಎರಡು ವಿಷಯಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ಪ್ರತಿ ಮಾನವರಿಗೂ ಕೂಡ ಬೇಕಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಎರಡು ಅಂಶಗಳು ಯಾವ್ದಪ್ಪ ಅಂತಂದ್ರೆ, ಒಂದು ಮನಸ್ಸು, ಎರಡನೇದು ನಮ್ಮ ದೃಷ್ಟಿ ಪ್ರಿಯರೇ. ನಮ್ಮ ದೃಷ್ಟಿ ಎಲ್ಲೋ ಇರುತ್ತೆ, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಈ ಮನಸ್ಸು ಮತ್ತು ದೃಷ್ಟಿ ಮನುಷ್ಯನ ಆಲೋಚನಾ ವಿಧಾನವನ್ನು ಕೆಡಿಸ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ ಪ್ರಿಯರೇ. ಆದುದರಿಂದ ವಿಶ್ವಾಸಿಗಳಾದಂಥ ನಾವುಗಳು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಬೇಕಾಗಿರುವಂಥದ್ದು ಪ್ರಮುಖವಾಗಿದೆ ಪ್ರಿಯರೇ. ಮತ್ತು ನಮ್ಮ ದೃಷ್ಟಿ, ನಾವು ನೋಡ್ತಕ್ಕಂಥ ದೃಷ್ಟಿ ಕೂಡ ಸರಿಯಾದಂಥ ರೀತಿಯಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಪ್ರಿಯರೇ. ಯಾಕಂದ್ರೆ ಈ ಮನಸ್ಸು ನಮ್ಮನ್ನ ಒಂದು ಕಡೆ ಎಳೆಯುತ್ತೆ, ಈ ದೃಷ್ಟಿ ನಮ್ಮನ್ನ ಇನ್ನೊಂದು ಕಡೆ ಒಯ್ಯುತ್ತೆ ಪ್ರಿಯರೇ. ಇವೆರಡೂ ಕೂಡ ನೋಡ್ಲಿಕ್ಕೆ ಬಹಳಷ್ಟು ಸ್ಮೂತ್ ಆಗಿ ಕಂಡ್ರು ಕೂಡ ಬಹಳ ಡೇಂಜರಸ್ ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ ಪ್ರಿಯರೇ. ಯಾಕಂದ್ರೆ ಅನೇಕ ಪಾಪಗಳು ನಮ್ಮ ಕಣ್ಣಿನಿಂದಲೂ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ, ಮತ್ತು ಅನೇಕ ನಿರ್ಧಾರಗಳಾಗಿರ್ಬೋದು ಅಥವಾ ನಾವು ನಡೆದುಕೊಳ್ತಕ್ಕಂಥ ವಿಧಾನಗಳು ಕೂಡ ನಮ್ಮ ಮನಸ್ಸಿನ ಆಧಾರದ ಮೇಲೆ ಆಗಿರುತ್ತೆ ಪ್ರಿಯರೇ. ಆದುದರಿಂದ ನಾವುಗಳು ನಮ್ಮ ಮನಸ್ಸನ್ನ ಮತ್ತು ನಮ್ಮ ದೃಷ್ಟಿಯನ್ನ ದೇವರ ಕಡೆಗೆ ಇಟ್ಟಾಗ ಖಂಡಿತವಾಗಲೂ ಕೂಡ ದೇವರು ನಮ್ಮನ್ನ ಸರ್ವ ವಿಧದಿಂದಲೂ ಕೂಡ ಆಶೀರ್ವಾದಿಸುವಾತನಾಗುತ್ತಾನೆ, ಸರ್ವ ವಿಧದಿಂದಲೂ ಕೂಡ ನಮ್ಮನ್ನ ಕೈ ಹಿಡಿದು ನಡೆಸುವಾತನಾಗಿರ್ತಾನೆ. ಆದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ನಮ್ಮ ಮನಸ್ಸನ್ನ, ನಮ್ಮ ದೃಷ್ಟಿಯನ್ನ ದೇವರ ಕಡೆಗೆ ತಿರುಗಿಸಿದಾಗ ನಾವು ನಡೆಯುವ ಮಾರ್ಗದಲ್ಲಿ ದೇವರು ನಮಗೆ ಸಹಾಯಕನು, ಗುರಾಣಿಯೂ ಆಗಿರ್ತಾನೆ ಅನ್ನುವಂತ ನಂಬಿಕೆ ಒಂದು ನಾವೆಲ್ಲರೂ ಕೂಡ ನಿರೀಕ್ಷಿಸೋಣ ಪ್ರಿಯರೇ. ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯ 6ನೇ ವಚನ ಕಡೆಗೆ ನಾವು ಈಗ ಹೋಗೋಣ ಪ್ರಿಯರೇ. ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ ಪ್ರಿಯರೇ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಸಾಕು. ಇಲ್ಲಿ ನಮಗೆ ಈಗಾಗಲೇ ನಾನು ನಿಮಗೊಂದು ಮಾತು ಹೇಳಿದೆ, ನಮ್ಮ ಮನಸ್ಸನ್ನ ಮತ್ತು ನಮ್ಮ ದೃಷ್ಟಿಯನ್ನ ಯಾವ ಕಡೆ ಇಟ್ಕೋಬೇಕಂತಂದ್ರೆ ಉತ್ತಮವಾದಂಥ ಆಲೋಚನೆ ಕಡೆ ಇಟ್ಕೋಬೇಕು, ಅದು ದೇವರ ಕಡೆಗೆ ಇಟ್ಕೋಬೇಕು ಅಂತಕ್ಕಂಥದನ್ನ ಹೇಳಿದೆ. ಅಷ್ಟನ್ನ ತಿಳ್ಕೊಂಡು ಈಗ ಇನ್ನೊಂದು ವಾಕ್ಯಕ್ಕೆ ಬಂದಿದೆ. ಏನಂತಂದ್ರೆ, ಪ್ರತಿ ಕ್ರೈಸ್ತರಿಗೂ ಕೂಡ ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವುದು. ಸಾರಿ ಸಿಸ್ಟರ್, ಇದನ್ನ ಆಮೇಲೆ ನೋಡ್ಕೊಳ್ಳೋಣ. 6ನೇ ವಚನಕ್ಕೆ ಹೋಗೋಣ ಪ್ರೇರಣೆ. 11ನೇ ಅಧ್ಯಾಯ 6ನೇ ವಚನ, ಅದೇ ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನಕ್ಕೆ ಹೋಗೋಣ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಈಗಾಗಲೇ ನಾವು ಪ್ರಸಂಗಿ ಗ್ರಂಥ, ಯಾವುದು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ಏನ್ ನೋಡಿದ್ವಿ? ಮನಸ್ಸು ಮತ್ತು ದೃಷ್ಟಿಯ ಬಗ್ಗೆ ನಾವು ನೋಡಿದ್ವಿ, ಹೌದಾ? ಸೊ ಇಲ್ಲಿ ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನಮಗೆ ಏನ್ ಕಾಣಿಸುತ್ತೆ ಅಂತಂದ್ರೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ನೀನು ದೇವರನ್ನ ಮೆಚ್ಚಿಸುವಂತ ಮಗನಾಗಿ, ಮಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕಂದ್ರೆ ನಿನಗೆ ಪ್ರಮುಖವಾಗಿ ಏನಿರ್ಬೇಕಂತಂದ್ರೆ ದೇವರ ಮೇಲಿನ ನಂಬಿಕೆ ನಿನ್ನಲ್ಲಿ ಅಚಲವಾಗಿರಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರಿಯರೇ. ಎಷ್ಟೋ ಜನ ಈ ನಂಬಿಕೆ ಅನ್ನುವಂಥ ವಿಷಯದಲ್ಲಿ
ಓಕೆ. ಈ ನಂಬಿಕೆ ಅನ್ನುವಂಥ ವಿಷಯದಲ್ಲಿ ಏನಪ್ಪಾ ಅಂತಂದ್ರೆ, ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಬಹಳಷ್ಟು ಜನ ಫೇಲ್ ಆಗ್ತಾ ಇದೀವಿ ಪ್ರಿಯರೇ. ಆ ನಂಬಿಕೆ ಅನ್ನುವಂಥ ಒಂದು ಶಕ್ತಿಯನ್ನು ನಾವು ಬಹಳಷ್ಟು ಜನ ಮಿಸ್ ಮಾಡ್ಕೊಳ್ತಿದ್ದೀವಿ ಪ್ರಿಯರೇ. ಆದುದರಿಂದ ಇಲ್ಲಿ ವಾಕ್ಯ ಏನ್ ಹೇಳ್ತಂತಾರೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಕ್ಲಿಯರ್ ಕಟ್. ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ, ದೇವರನ್ನ ನೀನು ಮೆಚ್ಚಿಸ್ಬೇಕಂದ್ರೆ, ದೇವರನ್ನ ನೀನು ಸಂತೋಷ ಪಡಿಸ್ಬೇಕಂತಂದ್ರೆ, ಸೊ ನಮ್ಮಲ್ಲಿ ಪ್ರಮುಖವಾಗಿ ಇರಬೇಕಾಗಿರ್ತಕ್ಕಂಥದ್ದು ಆಯುಧ ಯಾವುದಂತಂದ್ರೆ ನಂಬಿಕೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಪ್ರಿಯರೇ. ಇವತ್ತು ನಾನು ಟೈಟಲ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾವುದು ಕ್ರೈಸ್ತರ ನಿಜವಾದ ಆಯುಧ ಅನ್ನುವಂಥದ್ದು ನಾನು ಹೇಳಿದ್ನಲ್ಲ, ಅದರಲ್ಲಿ ಬಹಳ ತೀಕ್ಷ್ಣವಾಗಿ ಕೊಡ್ತಕ್ಕಂಥ ಉತ್ತರ ಯಾವುದಪ್ಪ? ನಂಬಿಕೆ. ನನ್ನ ಟೈಟಲ್ ನಂಬಿಕೆಗೆ ನಿಜವಾದ ಕ್ರೈಸ್ತರ ಆಯುಧ ಅಂತ ಆಗ್ಬೇಕಾಗಿತ್ತು. ಆದ್ರೆ ಯಾವುದು ಕ್ರೈಸ್ತರ ನಿಜವಾದ ಆಯುಧ ಅನ್ನುವಂಥ ಕ್ವಶನ್ ಮಾರ್ಕ್ ಯಾಕೆ ಹಾಕಿದೀವಿ ಅಂತಂದ್ರೆ, ಆ ಕ್ವಶನ್ ಮಾರ್ಕ್ ನ ಆಲೋಚನೆ ಮಾಡಿ ಆದ್ರೂ ಅದನ್ನ ನೋಡ್ಬೇಕು ಅನ್ನೋಂಥ ಉದ್ದೇಶದಿಂದ. ಯಾಕಂದ್ರೆ ಕ್ವಶನ್ ಮಾರ್ಕ್ ಆಲ್ವೇಸ್ ಗಿವ್ಸ್ ಏನಪ್ಪಾ ಅಂತಂದ್ರೆ ಸಮ್ ಮೆಂಟಲ್ ಆಕ್ಟಿವಿಟಿ ಟು ದ ಮೈಂಡ್. ಅಲ್ಲ, ಮಾನಸಿಕವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಆಲೋಚನೆಯನ್ನು ಕೊಡ್ತಕ್ಕಂಥದ್ದು ಕ್ವಶನ್ ಮಾರ್ಕ್. ಹಂಗಾಗಿ ನಾನು ಆ ಒಂದು ಟೈಟಲ್ ಅನ್ನ ಇಟ್ಟೆ. ಅಂದ್ರೆ ಇಲ್ಲಿ ನಮ್ಗೆ ಒಂದು ಕ್ಲಿಯರ್ ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಅಂದ್ರೆ ನೀನು ದೇವರನ್ನ ಮೆಚ್ಚಿಸ್ಬೇಕಂದ್ರೆ, ದೇವರ ಪ್ರೀತಿ ಪಾತ್ರಕ್ಕೆ ನೀನು ಪಾತ್ರನಾಗ್ಬೇಕಂತಂದ್ರೆ, ನಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಆಯುಧ ನಂಬಿಕೆ ಪ್ರಿಯರೇ. ಆ ನಂಬಿಕೆ, ಫೇತ್ ಇಸ್ ದ ಸ್ಟ್ರಾಂಗೆಸ್ಟ್ ವೆಪನ್ ಆಫ್ ದ ಬಿಲೀವರ್ಸ್. ವಿಶ್ವಾಸಿಗಳ ಬಹಳ ಪ್ರಮುಖವಾದ ಆಯುಧ ಯಾವುದಪ್ಪ ಅಂತಂದ್ರೆ ನಂಬಿಕೆ ಪ್ರಿಯರೇ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ನೋಡಿ, ಎಂತ ನಂಬಿಕೆ ಇರಬೇಕು ಗೊತ್ತಾ? ಯಾವ ನಂಬಿಕೆ ಇರಬೇಕು ಗೊತ್ತಾ? ದೇವರು ಇದ್ದಾನೆ ಅನ್ನುವಂಥದ್ದು ಮೊದಲನೇದು. ದೇವರು ಇದ್ದಾನೆ ಅನ್ನುವಂಥದ್ದು, ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ. ದೇವರು ಇದ್ದಾನೆ, ಯಾರು ಆತನನ್ನು ಹುಡುಕ್ತಾರೋ ಅವರಿಗೆ ಪ್ರತಿಫಲವನ್ನ ಕೊಡ್ತಾನೆ ಅನ್ನುವಂಥ ನಿರೀಕ್ಷೆ ಕೂಡ ನಮ್ಗಿರಬೇಕು ಪ್ರಿಯರೇ. ದಿಸ್ ಇಸ್ ಫೇತ್. ದೇವರು ಇದ್ದಾನೆ ಅನ್ನುವಂಥದ್ದು ಫಸ್ಟ್. ಎರಡನೇದು, ತನ್ನನ್ನು ಯಾರು ನಂಬ್ತಾರೋ ಅವರಿಗೆ ಪ್ರತಿಫಲವನ್ನ ಕೊಡ್ತಕ್ಕಂಥ ಆತನು ದೇವರು ಅನ್ನುವಂಥ ವಿಷಯವನ್ನ ನೀವು ಯಾರು ಸ್ಟ್ರಾಂಗ್ ಆಗಿ ನಂಬ್ತಿರೋ ಅದು ನಿಮ್ಮ ನಂಬಿಕೆ ಅಥವಾ ನಿಮ್ಮ ಒಂದು ಶಕ್ತಿ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದ್ರ ಜೊತೆಗೆ ಇನ್ನು ಏನು ವಿಶ್ವಸಿಸ್ಬೇಕು, ನಾವು ಏನು ನಂಬಿಕೆ ಇಡಬೇಕು ಅಂತಕ್ಕಂಥದ್ದನ್ನ ಮುಂದಕ್ಕೆ ಹೋದಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ. ಅದೇನೆಂದರೆ, ನೀವು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಇನ್ನೊಂದು ನಂಬಿಕೆಯನ್ನ ನಾವು ಹೊಂದಬೇಕ್ರಿ. ಪ್ರತಿಯೊಬ್ಬ ಕ್ರೈಸ್ತವನು ಕೂಡ ನಂಬಿಕೆ ವಿಷಯದಲ್ಲಿ ಏನಂತೇಳಿ ನಂಬಬೇಕು ಅಂತಕ್ಕಂಥದ್ರೆ, ಮೊದಲನೇದಾಗಿ ನಾವು ನೋಡಿದ್ವಿ, ದೇವರು ಇದ್ದಾನೆ ಅಂತಕ್ಕಂಥದನ್ನ ನಂಬಬೇಕು ಮೊದಲನೇದು. ಎರಡನೇದೇನಪ್ಪ ಅಂತಂದ್ರೆ, ಆತನನ್ನ ನಂಬಿದವರಿಗೆ ಪ್ರತಿಫಲವನ್ನ ಕೊಡ್ತಾನೆ ಅಂತಕ್ಕಂಥದ್ದು ಕೂಡ ನಂಬಬೇಕು. ಮೂರನೇದಾಗಿ ನಂಬಿಕೆ ವಿಷಯದಲ್ಲಿ ಇನ್ನೊಂದು ಏನಿರ್ಬೇಕಂತಂದ್ರೆ, ನೀವು ಯೇಸುವನ್ನೇ ಕರ್ತನೆಂದು. ನೀವು ಮೂರನೇ ಪಾಯಿಂಟ್ ಏನ್ ನಂಬಬೇಕು ಪ್ರಿಯರೇ? ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಆರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸದನೆಂದು ಹೃದಯದಿಂದ ನಂಬಿದರೆ. ನೀನ್ ಹೆಂಗ ನಂಬಬೇಕಂತಂದ್ರೆ, ಯೇಸು ಕ್ರಿಸ್ತನೇ ನಿಜವಾದ ಕರ್ತನು, ಸತ್ತವರೊಳಗಿಂದ ಆತನನ್ನು ಎಬ್ಬಿಸಿದ ಆತನು ಅನ್ನುವಂತ ಒಂದು ನಂಬಿಕೆ ಕೂಡ ನಿನ್ನಲ್ಲಿರ್ಬೇಕು ಪ್ರಿಯರೇ. ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟು 3 ದಿನದ ನಂತರ ನಮಗೋಸ್ಕರ ಎದ್ದಿದ್ದಾನೆ ಅಂತಕ್ಕಂಥ ನಂಬಿಕೆ ಕೂಡ ನಿಮ್ಮಲ್ಲಿರಬೇಕು ಪ್ರಿಯರೇ. ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು 100% ನಂಬಿಕೆಯನ್ನು ಹೊಂದಿರಬೇಕಾಗುತ್ತೆ. ಆತನೇ ದೇವಕುಮಾರನು, ಆತನೇ ಲೋಕರಕ್ಷಕನು, ಆತನೇ ನಮ್ಮ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಪುನರುಜ್ಜೀವನಗೊಂಡಿರ್ತಕ್ಕಂಥ ಆತನು ಅನ್ನುವಂಥ ವಿಶ್ವಾಸ ಪ್ರತಿ ಕ್ರೈಸ್ತರಲ್ಲಿರಬೇಕು ಪ್ರಿಯರೇ. ಆಗ ನಿನ್ನ ನಂಬಿಕೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಅನ್ನುವಂಥದ್ದಕ್ಕೆ ಒಂದು ಸ್ಯಾಂಪಲ್ ಪ್ರಿಯರೇ. ಕ್ರಿಸ್ತನನ್ನ ನೀನು ನಂಬದೇ ಹೋದರೆ, ಕ್ರಿಸ್ತನು ನಮ್ಮ ರಕ್ಷಕನು ಅನ್ನುವಂಥದ್ದನ್ನ ನೀನು ಒಪ್ಪದೇ ಹೋದರೆ, ನಿನ್ನ ನಂಬಿಕೆಗೆ ತಳವೇ ಇಲ್ಲ, ನಿನ್ನ ನಂಬಿಕೆಗೆ ವಿಶ್ವಾಸವೇ ಇಲ್ಲ ಪ್ರಿಯರೇ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾವು ಕ್ರಿಸ್ತನನ್ನ ಬಿಟ್ರೆ
ಕ್ರಿಸ್ತನನ್ನ ದೂರ ಮಾಡಿದರೆ ಆ ನಂಬಿಕೆಗೆ ನಾವ್ಯಾವುದು ಕೂಡ ಏನಪ್ಪಾ ಅಂತಂದ್ರೆ ಅರ್ಹತೆ ಇಲ್ಲ ಪ್ರಿಯರೇ. ಏನಂತ ನಂಬಬೇಕು ಕ್ರಿಸ್ತನನ್ನ ಅಂತಂದ್ರೆ ನೋಡಿ, ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ, ಪೂರ್ಣ ಹೃದಯದಿಂದ ನಂಬಬೇಕು ಪ್ರಿಯರೇ. ಯೇಸು ಕ್ರಿಸ್ತನೇ ನಮ್ಮ ಕರ್ತನು, ನಮ್ಮ ಲೋಕರಕ್ಷಕನು. ನನಗೋಸ್ಕರ, ನಿಮಗೋಸ್ಕರ, ಪ್ರಪಂಚದ ಪ್ರತಿಯೊಬ್ಬರಿಗೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಈ ಲೋಕದ ಜನತೆಗೆ ರಕ್ಷಣೆಯನ್ನು ತಂದು ಕೊಟ್ಟಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಂತಂದ್ರೆ ಯೇಸು ಕ್ರಿಸ್ತನೇ ಅನ್ನುವಂತ ನಿರೀಕ್ಷೆ ಮತ್ತು ನಂಬಿಕೆ ನಮ್ಮಲ್ಲಿರಬೇಕು ಪ್ರಿಯರೇ. ಇದು ನಮ್ಮ ನಂಬಿಕೆಗಳಿಗೆ ಇರ್ತಕ್ಕಂಥ ಸಾರ ಪ್ರಿಯರೇ. ಈ ನಂಬಿಕೆಯನ್ನು ನಾವು ಹೊಂದಿರಬೇಕು. ನಾವು ಯಾವ ಆಧಾರದ ಮೇಲೆ, ಯಾವ ತಳಹದಿಯ ಮೇಲೆ ನಾವು ನಿಂತ್ಕೋಬೇಕಂತಂದ್ರೆ ಈ ನಂಬಿಕೆ ಅನ್ನುವಂತ ವಿಷಯಗಳ ಮೇಲೆ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಪ್ರಿಯರೇ. ನೋಡಿ, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಹೃದಯದಿಂದ ನಂಬಬೇಕು, ಆಗ ನಿನಗೆ ರಕ್ಷಣೆ ಸಿಗುತ್ತೆ ಅನ್ನುವಂಥ ಪಾಯಿಂಟ್ ಬರುತ್ತೆ ಪ್ರಿಯರೇ. ಎಷ್ಟು ಚೆನ್ನಾಗಿದೆ ನೋಡಿ. ನಂಬಿಕೆಯಲ್ಲಿ ಯಾವ್ದಾದ್ರೆ ದೇವರು ಇದ್ದಾನೆ ಅನ್ನುವಂಥದ್ದು, ದೇವರನ್ನ ನಂಬಿದವರಿಗೆ ಪ್ರತಿಫಲಗಳನ್ನು ಕೊಡ್ತಾನೆ ಅಂತಕ್ಕಂಥದ್ದು, ಯೇಸು ಕ್ರಿಸ್ತನೇ ನಮ್ಮ ನಿಜ ಕರ್ತನು, ಯೇಸು ಕ್ರಿಸ್ತನೇ ನಮ್ಮ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ ಅಂತಕ್ಕಂಥ ವಿಶ್ವಾಸ ಕೂಡ ನಮ್ಮಲ್ಲಿರಬೇಕು ಪ್ರಿಯರೇ. ಇದು ನಂಬಿಕೆಗೆ ಇರತಕ್ಕಂಥ ಇನ್ನೊಂದು ಶಕ್ತಿ ಪ್ರಿಯರೇ. ಅದೇ ರೀತಿಯಾಗಿ ಈ ನಂಬಿಕೆಯನ್ನು ನಾವು ಇನ್ನೂ ಕ್ಲಿಯರ್ ಆಗಿ ನೋಡಿದಾಗ ಇದರದ ಒಂದು ಡೆಫಿನೇಷನ್ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದಿ ಡೆಫಿನೇಷನ್ ಆಫ್ ಫೇತ್ ಅನ್ನತಕ್ಕಂಥದ್ದು ನೋಡಿದಾಗ ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನವನ್ನು ನೋಡಿದಾಗ ನಮ್ಗೆ ಆ ಡೆಫಿನೇಷನ್ ಈಗಾಗಲೇ ನಾವು ನೋಡಿದ್ವಲ್ಲ ಪ್ರಿಯರೇ, ಅದನ್ನೇ ಒಂದ್ಸಲ ನಾವು ನೋಡೋಣ ಪ್ರಿಯರೇ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಲ್ಲಿ ನಮ್ಗೆ ಒಂದು ಡೆಫಿನೇಷನ್ ಸಿಗುತ್ತೆ, ನಂಬಿಕೆ ಅಂದ್ರೆ ಯಾವ ಹಂತದಲ್ಲಿರ್ಬೇಕು, ಯಾವ ಲೆಕ್ಕದಾಗಿರ್ಬೇಕು ಅಂತಕ್ಕಂಥದ್ದು. ಸೊ ನಂಬಿಕೆ ಹೆಂಗಿರುತ್ತೆ ಅಂತಂದ್ರೆ, ನಂಬಿಕೆಯು ಅಂತಕ್ಕಂಥ ಮಾತನ್ನ ಹೇಳ್ತಾ ಮುಂದೆ ವಿವರಿಸ್ತಾನ ನಂಬಿಕೆ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನು. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ, ನಾವು ಯಾವುದನ್ನ ನಿರೀಕ್ಷಿಸ್ತೀವೋ, ನಾವು ಯಾವುದನ್ನ ವಿಶ್ವಸಿಸ್ತೀವೋ ಅದರ ಮೇಲೆ ಭರವಸದಿಂದಿರುವುದು. ನಾವು ನಂಬತಕ್ಕಂಥ ವಿಷಯ ಅಥವಾ ನಾವು ನಂಬತಕ್ಕಂಥ ಅಂಶ ಅಥವಾ ನಾವು ನಂಬತಕ್ಕಂಥ ಏನಪ್ಪಾ ಅಂತಂದ್ರೆ ಆಲೋಚನೆ ಏನಿದೆಯಲ್ಲ, ಅದು ನಮ್ಮಲ್ಲಿ ಭರವಸೆದಿಂದಿರ್ಬೇಕು. ಎಸ್, ಇದಿರುತ್ತೆ, ಇದು ಹೆಂಗೆ ಅನ್ನುವಂಥ ಭರವಸೆ ನಮ್ಮ ಮನಸ್ಸಿನಲ್ಲಿರ್ಬೇಕು ಪ್ರಿಯರು. ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದಾಗಿದೆ. ನಮ್ಮ ಕಣ್ಣಿಗೆ ಕಾಣಿಸದೆ ಹೋದ್ರೂ ಕೂಡ ಅದನ್ನ ನಿಜ ಅಂತ ತಿಳ್ಕೋಬೇಕು. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಅಂತಕ್ಕಂಥದ್ದನ್ನ ಈಗ ಕಣ್ಣಿಗೆ ಕಾಣಲ್ಲ, ಅದು ಆದ್ರೆ ವಾಕ್ಯದ ಮೂಲಕವಾಗಿ ನಮ್ಗೆ ಗೊತ್ತಾಗುತ್ತೆ, ಪ್ರೂಫ್ ಇದೆ, ಇತಿಹಾಸ ಹೇಳುತ್ತೆ ಎಸ್ ಅಂತೇಳಿ. ನಾವು ಅನೇಕ ಈ ವಿಡಿಯೋಸ್ ಯೂಟ್ಯೂಬ್ ನಲ್ಲಿ ನೋಡಿದಾಗ ಯೇಸು ಕ್ರಿಸ್ತನ ಸಂಚರಿಸಿರ್ತಕ್ಕಂಥ, ಯೇಸು ಕ್ರಿಸ್ತನು ಸೇವೆ ಮಾಡಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಾಗಿರ್ಬೋದು, ಅಥವಾ ಆತನ ದೀಕ್ಷಾ ಸ್ನಾನ ಪಡೆದುಕೊಂಡಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ಆತನ ಸುವಾರ್ತೆ ಮಾಡಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ಆತನನ್ನು ಸಮಾಧಿಯಲ್ಲಿ ಇಟ್ಟಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ಆತನನ್ನು ಶಿಲುಬೆಗೆ ಏರಿಸಿರ್ತಕ್ಕಂಥ ಸ್ಥಳಗಳು ಇವತ್ತು ನಮ್ಗೆ ಲಭ್ಯ ಆಗ್ತಾ ಇದೆ, ಎಲ್ಲಿ ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ. ಆದ್ರೆ ಇದಕ್ಕಿಂತ ಮೊದಲು ಯಾವ ಯೂಟ್ಯೂಬ್ ಇರಲಿಲ್ಲ, ಯಾವ್ದು ಇರ್ಲಿಲ್ಲ. ಅವ್ರು ಯಾವ ರೀತಿ ವಿಶ್ವಸಿದ್ರಪ್ಪ ಅಂದ್ರೆ, ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಇರ್ತಕ್ಕಂಥ ಈ ಜೀವ ಗ್ರಂಥದ ಮೂಲಕವಾಗಿ ಕೆಲವೊಂದು ನೋಡಿ ವಿಶ್ವಸಿರ್ತಾರೆ. ಅಂತ ನಂಬಿಕೆ ನಮಗೂ ಕೂಡ ಇರಬೇಕು ಪ್ರಿಯರೇ. ಯೂಟ್ಯೂಬ್ ನೋಡಿದ ನಂತರ, ಮುಟ್ಟಿದ ನಂತರ, ನೋಡಿದ ನಂತರ ನೋಡ್ತೀನಿ ಅಂತಕ್ಕಂಥದ್ದಲ್ಲ. ನಮ್ಮ ನಂಬಿಕೆಯಲ್ಲಿ ಪ್ರಮುಖವಾಗಿ ನಾವು ಏನು ಹೊಂದಿರ್ಬೇಕಂತಂದ್ರೆ, ನಾವು ನಿರೀಕ್ಷಿಸುವ ವಿಷಯದಲ್ಲಿ ಭರವಸೆದಿಂದಿರಬೇಕು. ಎಸ್, ಭರವಸೆ. ಆ ಭರವಸೆದಿಂದಿರುವುದೇ ನಮ್ಮ ನಿಜವಾದ ನಂಬಿಕೆ ಪ್ರಿಯರೇ. ಅದು ನಮಗೆ ಕಣ್ಣಿಗೆ ಕಾಣದೇ ಹೋದ್ರೂ ಕೂಡ ನಾವು ವಾಕ್ಯದ ಮೂಲಕವಾಗಿ, ಭಕ್ತರ ಸಾಕ್ಷಿಗಳ ಮೂಲಕವಾಗಿ, ವಿಶ್ವಾಸಿಗಳು ಯಾವ ರೀತಿ ನಡ್ಕೋಬೇಕಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಾವು ಭರವಸೆದಿಂದ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ದೇವರ ಗುಣಲಕ್ಷಣಗಳನ್ನ ಅರ್ಥ ಮಾಡಿಕೊಂಡು ವಿಶ್ವಸಿಸುವುದೇ ನಂಬಿಕೆ ಪ್ರಿಯರೇ. ಆದುದರಿಂದ ನಂಬಿಕೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅದರಲ್ಲಿ ಪೂರ್ಣ ನಿರೀಕ್ಷೆನ ಹೊಂದಿರತಕ್ಕಂಥದ್ದು, ಪೂರ್ಣ ಭರವಸೆನ ಹೊಂದಿರತಕ್ಕಂಥದ್ದು ಕೂಡ ನಂಬಿಕೆ ಪ್ರಿಯರೇ.
ಸೊ ಇಲ್ಲಿವರೆಗೂ ಕೂಡ ನಾನು ತೋರಿಸಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ನಂಬಿಕೆ ಯಾವ ರೀತಿ ಇರುತ್ತೆ, ನಂಬಿಕೆಯಿಂದ ನಮ್ಗೆ ಆಗ್ತಕ್ಕಂಥ ಲಾಭಗಳೇನು ಅಂತಕ್ಕಂಥದ್ದನ್ನ ಹೇಳಿದೆ ಪ್ರೇರೆ. ಹೌದಾ? ಸಾರಿ, ಅಂದ್ರೆ ಯಾವ್ಯಾವದ್ರ ಮೇಲೆ ನಾವು ನಂಬಿಕೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನ ಹೇಳಿದೆ. ಈಗ ನಂಬಿಕೆಯನ್ನ ನಾವು ಚೆನ್ನಾಗಿಟ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರೇರೆ. ಇಲ್ಲಿವರೆಗೂ ಕೂಡ ನಾವು ನೋಡಿರ್ತಕ್ಕಂಥೇನಪ್ಪ, ನಂಬಿಕೆ ಅಂದ್ರೆ ಏನು, ಯಾವುದ್ರ ಮೇಲೆ ನಾವು ನಂಬಿಕೆಯನ್ನು ಹೊಂದಿರಬೇಕು, ಯಾವ ಮೂಲಕವಾಗಿ ನಾವು ನಂಬಿಕೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನ ಹೇಳಿದೆ. ಈಗ ನಂಬಿಕೆಯಿಂದ ಆಗ್ತಕ್ಕಂಥ ನಮಗೆ ಮೇಲುಗಳೇನು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡೋಣ ಪ್ರೇರೆ. ಓಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ 8ನೇ ವಚನದವರೆಗೆ ನಾವು ನೋಡೋಣ ಪ್ರೇರೆ. ಆದರೆ ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅಂತ ಅದ್ಭುತವಾದಂತ ಒಂದು ವಚನವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ. ಯಾರು ನಂಬಿಕೆಯನ್ನ ನಮ್ಮೊಂದಿಗೆ ಇಟ್ಕೊಂಡಿರ್ತೀವೋ, ಯಾರು ಪೂರ್ಣ ಪ್ರಮಾಣದ ನಿರೀಕ್ಷೆ ಅಂತಕ್ಕಂಥ ಅಂಶದಲ್ಲಿ ನಾವು ದೇವರಿಗೋಸ್ಕರ ಕಾಯ್ತಾ ಇರ್ತೀವೋ, ಅವ್ರಿಗೆ ಏನ್ ಆಗ್ತದೆ ಅಂತಕ್ಕಂಥ ಒಂದು ಸಂಗತಿಯನ್ನ ಇಲ್ಲಿ 4ನೇ ವಚನದಲ್ಲಿ, ಅಂದ್ರೆ 2ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ವಚನದಿಂದ 8ನೇ ವಚನದವರೆಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಏನಾಗುತ್ತೆ ನೋಡ್ರಿ, ಕರುಣಾನಿಧಿಯಾಗಿರುವ ದೇವರು ಕರುಣಾನಿಧಿಯಾಗಿದ್ದಾನೆ, ಕರುಣೆಯನ್ನು ತೋರಿಸ್ತಕ್ಕಂಥ ಆತನಾಗಿದ್ದಾನೆ ಅನ್ನುವಂತ ಅಡ್ಜೆಕ್ಟಿವ್ ಇದು. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನಿರ್ಜೀವವಾಗಿರ್ತಕ್ಕಂಥ ನಮ್ಮನ್ನ ಸಜೀವರನ್ನಾಗಿ ಕ್ರಿಸ್ತೇಸುವಿನ ಮೂಲಕ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಪ್ರಿಯರೇ. ಇದು ಮೊದಲನೇ ಅಂಶ. ಬದುಕಿಸಿದ್ದಲ್ಲದೆ ಕೇವಲ ಬದುಕಿಸಲ್ಲ ನಮ್ಮನ್ನ, ಮತ್ತೇನ್ ಮಾಡಿದಾನಪ್ಪ ಅಂದ್ರೆ ತಾನು ಕ್ರಿಸ್ತೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ನಮಗೆ ಒಂದು ಅರ್ಹತೆಯನ್ನು ಕೊಡ್ತಾನೆ. ನಾವು ಎಂಥ ಲೋಕದಲ್ಲಿದ್ರು ಕೂಡ, ನಾವು ಎಂಥ ದಿಸೆಯಲ್ಲಿದ್ರು ಕೂಡ, ನಾವು ಎಂಥ ಒಂದು ಕಾರ್ಯಗಳನ್ನು ಮಾಡಿದ್ರು ಕೂಡ, ನಾವು ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ ವಿಶ್ವಸಿ ಆತನಲ್ಲಿ ರಕ್ಷಣೆಯನ್ನು ಹೊಂದಿ ನಾವು ಮತ್ತೆ ಹೊಸ ಜೀವಿತವನ್ನು ನಾವು ಪಡ್ಕೊಂಡಿದ್ದೆ ಆದರೆ ಪರಲೋಕದಲ್ಲಿ ನಾವು ಆತನ ಬಳಿಯಲ್ಲಿ ಕೂಡುವಂತ ಶಕ್ತಿಯನ್ನು ನಮಗೆ ಅನುಗ್ರಹಿಸ್ತಾನೆ ಪ್ರಿಯರೇ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವರಾಗಿದ್ದೀರಿ. ಯೇಸು ಕ್ರಿಸ್ತನ ಕೃಪೆ ನಮ್ಮ ಮೇಲಿದ್ದರೆ ನಾವು ರಕ್ಷಣೆ ಕೂಡ ಹೊಂದುತ್ತೇವೆ ಪ್ರಿಯರೇ. ಅದು ದೇವರ ವರವೇ. ನಂಬಿಕೆಯಿಂದ ನೀವು ವಿಶ್ವಸಿಸಿದ್ರೆ, ನಂಬಿಕೆಯಿಂದ ನಾವು ಬದುಕಿದ್ದೆ ಆದರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೆ ಆದರೆ ದೇವರು ತನ್ನ ಬಳಿಗೆ ಕರೆದುಕೊಂಡು ಹೋಗುವಂತ ವರವನ್ನ ನಮಗೆ ಕೊಡ್ತಾನೆ ಪ್ರಿಯರೇ. ಅಂದ್ರೆ ಈ ಸಾರಾಂಶ ಏನಪ್ಪಾ ಅಂತಂದ್ರೆ, ಪ್ರತಿ ಕ್ರೈಸ್ತರಿಗೆ ಉತ್ತಮವಾದಂತ ನಂಬಿಕೆ, ಯೇಸು ಕ್ರಿಸ್ತನೇ ನಮ್ಮ ಕರ್ತನು, ಯೇಸು ಕ್ರಿಸ್ತನೇ ನಮ್ಮ ಲೋಕರಕ್ಷಕನು, ಯೇಸು ಕ್ರಿಸ್ತನೇ ನಮ್ಮ ಪಾಪಗಳನ್ನು ತೊಳೆಯುವಾತನು ಅನ್ನುವಂತ ನಂಬಿಕೆ ನಿಮ್ಮಲ್ಲಿದ್ರೆ ನೀವು ಪರಲೋಕಕ್ಕೆ ಆಸೀನರಾಗ್ತಕ್ಕಂಥ, ಪರಲೋಕಕ್ಕೆ ವಾರಸುದಾರರಾಗ್ತಕ್ಕಂಥ ದೇವರ ಒಂದು ಆಶೀರ್ವಾದ ಅಥವಾ ದೇವರ ರಕ್ಷಣೆ, ದೇವರ ಕೃಪೆ, ದೇವರ ವರ ಅಂತಕ್ಕಂಥದ್ದು ನಮ್ಗೆ ಈ 8ನೇ ವಚನದಲ್ಲಿ ನಮಗೆ ಸಾಧ್ಯ ಆಗುತ್ತೆ ಪ್ರೇರಣೆ ನೋಡ್ಲಿಕ್ಕೆ. ದೇವರ ವರ ಏನಂತಾರೆ, ನಾವು ನಂಬಿಕೆಯಲ್ಲಿ ನಾವು ವಿಶ್ವಸಿದ್ರೆ, ನಾವು ನಂಬಿಕೆ ಅಂತಕ್ಕಂಥ ಆಯುಧವನ್ನು ನಾವು ಹಿಡಿದುಕೊಂಡರೆ ದೇವರು ಕೊಡ್ತಕ್ಕಂಥ ವರ ನಾವು ಪರಲೋಕ ರಾಜ್ಯದ ವಾರಸುದಾರರಾಗ್ಲಿಕ್ಕೆ ಕೊಡ್ತಕ್ಕಂಥ ಅರ್ಹತೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ಈ ವಾಕ್ಯದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪ್ರೇರೆ. ಮತ್ತೊಂದು ವಚನವನ್ನು ನಾವು ನೋಡೋಣ ಪ್ರೇರೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ
16ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಎಫೆಸೆ 6:16 ವಚನವನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ನಮಗೆ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲಾ ಆರಿಸುವುದಕ್ಕೆ ಶಕ್ತರಾಗುವಿರಿ. ನೋಡಿ, ಈ ಎಫೆಸದವರು ಬರೆದ ಪತ್ರಿಕೆ, ಪೌಲನು ಎಫೆಸ ಸಂಘದವರಿಗೆ ಬರತಕ್ಕಂಥ ಈ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 16ನೇ ವಚನದಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ನಂಬಿಕೆ ಎಂಬ ಗುರಾಣಿಯನ್ನ ಹಿಡ್ಕೊಳ್ಳಿರಿ. ಅರ್ಥಾಯ್ತಾ? ನಂಬಿಕೆ ಅಂತಕ್ಕಂಥ ಒಂದು ಆಯುಧವನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಡಿ. ಲೋಕದ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಕ್ಕಂಥ ಒಂದು ವಿಷಯ ಏನಂತಂದ್ರೆ, ನಂಬಿಕೆ ಅನ್ನುವಂಥ ಗುರಾಣಿಯನ್ನ ನೀವು ಇಟ್ಕೊಂಡ್ಬಿಡಿ. ಅದೇನ್ ಮಾಡುತ್ತೆ ಅಂತಂದ್ರೆ, ಅದರಿಂದ ನೀವು ಕೆಡುಕಿನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಈ ಕೆಡುಕನ್ನ ನೀವು ಎದುರಿಸ್ಬೇಕಂತಂದ್ರೆ, ಈ ಕೆಡುಕನ್ನ ನೀವು ಜಯಿಸ್ಬೇಕಂತಂದ್ರೆ ನಮಗೆ ಯಾವ ಆಯುಧ ಬೇಕಾಗಿದೆ ಅಂತಂದ್ರೆ, ನಂಬಿಕೆ ಅನ್ನುವಂತ ಒಂದು ಆಯುಧ ರೀ. ಆ ನಂಬಿಕೆ ಅನ್ನುವಂತ ಆಯುಧ ನಮ್ಮಲ್ಲಿ ದೃಢವಾಗಿದ್ದಿದ್ದೆ ಆದ್ರೆ, ಅದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿದ್ರೆ, ಲೋಕದ ಎಲ್ಲಾ ಕೆಡುಕುಗಳನ್ನ ಎದುರಿಸ್ತಕ್ಕಂಥ ಶಕ್ತಿ ನಂಬಿಕೆಗಿದೆ ಪ್ರಿಯರೇ. ಆದ್ದರಿಂದ ನಂಬಿಕೆಯಲ್ಲಿ ಭದ್ರವಾಗಿರ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪ್ರಿಯರೇ. ಯಾಕಂದ್ರೆ ಎಂತ ಶಕ್ತಿಯನ್ನಾದ್ರೂ ಕೂಡ ಹೋರಾಡಿ ಜಯಿಸ್ತಕ್ಕಂಥ ಶಕ್ತಿ ಯಾವುದಕ್ಕಿದೆಪ್ಪ ಅಂದ್ರೆ, ನಂಬಿಕೆ ಅಂತಕ್ಕಂಥ ಆಯುಧಕ್ಕಿದೆ ಪ್ರಿಯರೇ. ಒಂದು ಸಾರಿ ನಾವು ಆಲೋಚನೆ ಮಾಡ್ಕೊಳ್ಳೋಣ ಪ್ರಿಯರೇ, ನಮ್ಮಲ್ಲಿರ್ತಕ್ಕಂಥ ನಂಬಿಕೆ ಯಾವ ಪ್ರಮಾಣದಲ್ಲಿದೆ ಪ್ರಿಯರೇ. ಒಂದು ವೇಳೆ ನಮ್ಮಲ್ಲಿ ಒಂದು ನಂಬಿಕೆ ಅಂತಕ್ಕಂಥದ್ದು ಇತ್ತಂತಾರೆ, ದೇವರನ್ನ ನಾವು ಮೆಚ್ಚಿಸ್ಲಿಕ್ಕೆ ಬಹಳ ಈಸಿ ಆಗುತ್ತೆ ಪ್ರಿಯರೇ. ದೇವರು ನಮ್ಮನ್ನ ಖಂಡಿತವಾಗಲೂ ಕೂಡ ನಾವು ಅನ್ಕೊಳ್ಳೋದಕ್ಕಿಂತಲೂ ಕೂಡ ಜಾಸ್ತಿಯಾಗಿ ನಮ್ಮನ್ನ ಕಾಪಾಡುವ ಆತನು ನಮ್ಮಲ್ಲಿ ಪ್ರೀತಿಯನ್ನು ಇಡ್ತಕ್ಕಂಥ ಆತನಾಗಿದ್ದಾನೆ ಪ್ರಿಯರೇ. ಪ್ರತಿಯೊಂದು ಕೂಡ ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ, ನಾವು ಆಲೋಚನೆ ಮಾಡ್ತಕ್ಕಂಥ ವಿಧಾನದಲ್ಲಿ ಕೂಡ ನಾವು ನಂಬಿಕೆಯಿಂದಿದ್ದಾಗ ನಮಗೆ ಮೇಲು ಜರುಗುತ್ತೆ ಅಂತಕ್ಕಂಥದ್ದನ್ನ ನಾನು ಕೆಲವು ಉದಾಹರಣೆಗಳ ಮೂಲಕವಾಗಿ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನಕ್ಕೆ ಹೋಗೋಣ ಪ್ರಿಯರೇ. ಆ ನಂಬಿಕೆ ಯಾವ ರೀತಿ ಅದು ಪ್ರತಿಫಲವನ್ನ ಕೊಡುತ್ತೆ ಅಂತಕ್ಕಂಥ ಒಂದು ಬೈಬಲ್ನ ಸನ್ನಿವೇಶಗಳನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನದಿಂದ ನಾವು ನೋಡೋಣ ಪ್ರಿಯರೇ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಅಂದ್ರೆ ಇಲ್ಲಿ ನಾನು ಹೇಳ್ತಕ್ಕಂಥ ಒಂದು ದೃಶ್ಯಾಂತ, ಒಂದು ಸೀನ್ ಏನಪ್ಪಾ ಅಂತಂದ್ರೆ, ಇಬ್ರು ಅಣ್ಣ ತಮ್ಮಂದ್ರು ಇರ್ತಾರೆ ಪ್ರಿಯರೇ, ಹೇಬೆಲ ಮತ್ತು ಕಾಯಿನ ಅಂತ ಹೇಳಿ. ಸೊ ಇಬ್ರು ಕೂಡ ದೇವರಿಗೆ ಕಾಣಿಕೆಗಳನ್ನ ತರ್ತಾರೆ ಪ್ರಿಯರೇ. ಇದೆಲ್ಲ ನೀವು ಬಹಳಷ್ಟು ಸಲ ಓದಿರ್ತೀರಿ. ಆದ್ರೂ ನಂಬಿಕೆ ವಿಷಯದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥ ಉದಾಹರಣೆ ಬಹಳ ಚೆನ್ನಾಗಿ ಕೊಡುತ್ತೆ ಪ್ರಿಯರೇ. ಸೊ ಇಲ್ಲಿ ಮೇಲಿನಿಂದ ನೋಡಿದಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ, ದೇವರ ಅನುಗ್ರಹದಿಂದ ಅವ್ವ ಮತ್ತು ಆದಾಮ, ಕಾಯನ್ ಮತ್ತು ಹೇಬೆಲ್ ಅಂತಕ್ಕಂಥ 2 ಮಕ್ಕಳನ್ನ ಪಡ್ಕೊಳ್ತಾರೆ. ಸೊ ಪಡೆದುಕೊಂಡಂತ ಸಂದರ್ಭದಲ್ಲಿ ಹೇಬೆಲನ್ ಏನಪ್ಪಾ ಅಂತಾರೆ, ಕುರಿ ಕಾಯುವಂತ ವ್ಯಕ್ತಿ ಆಗ್ತಾನೆ. ಕಾಯಿನ ವ್ಯವಸಾಯ ಮಾಡ್ತಕ್ಕಂಥವನ್ನ ಆಗ್ತಾನೆ. ದಿಸ್ ಇಸ್ ದ ಪ್ರೊಫೆಷನ್ ಆಫ್ ಬೋತ್ ಬ್ರದರ್ಸ್. ಒಬ್ರು ಕುರಿ ಕಾಯುವಂಥವ್ರು, ಒಬ್ರು ವ್ಯವಸಾಯ ಮಾಡ್ತಕ್ಕಂಥವ್ರು. ಸೊ ಇಬ್ರು ಕೂಡ ಮೊದಲನೇ ದಂಪತಿಗಳ ಮಕ್ಕಳು. ಅವರು ದೇವರನ್ನ ಮೆಚ್ಚಿಸ್ಬೇಕಂತ ಅವರಲ್ಲಿ ಕೂಡ ನಂಬಿಕೆ ಇರುತ್ತೆ. ಅಂದ್ರೆ ದೇವರನ್ನ ಮೆಚ್ಚಿಸ್ಬೇಕು, ದೇವರಿಗೆ ವಿಧೇಯರಾಗಿರ್ಬೇಕು ಅಂತಕ್ಕಂಥ ಒಂದು ಅಂಶ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆಗ ಅವ್ರ ಕಾಣಿಕೆಯನ್ನ ತರ್ತಾರೆ ಪ್ರಿಯ ದೇವರ ಸಾನ್ನಿಧ್ಯಕ್ಕೆ. ಯಾರ್ಯಾರು? ಕಾಲಾಂತರದಲ್ಲಿ ಕಾಯಿನನ ಪ್ರೊಫೆಷನ್ ಏನು? ವ್ಯವಸಾಯ ಮಾಡ್ತಕ್ಕಂಥದ್ದು. ಹೌದಾ? ಕಾಯಿನನ ಪ್ರೊಫೆಷನ್ ಏನು? ವ್ಯವಸಾಯ ಮಾಡ್ತಕ್ಕಂಥದ್ದು. ಸೊ ಕಾಲಾಂತರದಲ್ಲಿ ಅಂದ್ರೆ ದಿನಗಳು ಕಳೆದ ನಂತರ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು, ಕೆಲವನ್ನು ಆರಿಸಿಕೊಂಡು ದೇವರ ಬಳಿಗೆ ತರ್ತಾನೆ. ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ತರ್ತಾನೆ ಬೆಳೆದಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಏನಪ್ಪ ಅಂದ್ರೆ, ಕೆಲವೊಂದು ಪದಾರ್ಥಗಳನ್ನ ದೇವರ ಸಾನ್ನಿಧ್ಯಕ್ಕೆ ತಂದು ದೇವರಿಗೆ ಸಮರ್ಪಿಸ್ತಾನೆ. ಕಾಯಿನನ್ನು ಒಬ್ಬ ರೈತನಾಗಿರೋದ್ರಿಂದ, ಒಬ್ಬ ಫಾರ್ಮರ್ ಆಗಿರೋದ್ರಿಂದ, ಒಬ್ಬ ಕೃಷಿಕ ವ್ಯಕ್ತಿ ಆಗಿರೋದ್ರಿಂದ ತಾನು ಬೆಳೆದಿರ್ತಕ್ಕಂಥ ಬೆಳೆಯನ್ನ ದೇವರಿಗಾಗಿ ತರ್ತಾನೆ. ಅದಾದ ನಂತರ ಹೇಬೆಲನು ಹಾಗೆಯೇ, ನೋಡಿ ಈಗ ಹೇಬೆಲನ ಕೆಲಸ ಏನು? ಹೇಬೆಲನ ಕೆಲಸ ಏನ್ರಿ? ಎಸ್,
ಏಬೇಲನು ಕೂಡ ತನ್ನ ಪ್ರೊಫೆಷನಲ್ ಇರ್ತಕ್ಕಂಥ ಒಂದು ಉದ್ಯೋಗದಲ್ಲಿರ್ತಕ್ಕಂಥ ಒಂದು ಕೆಲಸದ ಆ ಪಾಲನ್ನ ದೇವರಿಗೂ ಕೂಡ ತರ್ತಾನೆ ಪ್ರೇರ. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ, ಹಿಂಡು ಅಂದ್ರೆ ದ ಗ್ರೂಪ್ ಆಫ್ ಅನಿಮಲ್ಸ್, ಅಂದ್ರೆ ಆ ಒಂದು ಕುರಿಗಳ ಗುಂಪಿನಿಂದ, ಆ ಕುರಿಗಳ ಒಂದು ಇದರಿಂದ ಏನಪ್ಪಾ ಅಂದ್ರೆ ಒಂದು ಚಲೋ ಇರ್ತಕ್ಕಂಥ ಕುರಿಯನ್ನ ದೇವರಿಗೆ ತಂದು ಕಾಣಿಕೆ ಕೊಡ್ತಾನೆ. ಸೊ ಇಲ್ಲಿ ನಮಗೆ ಎರಡು ಅಂಶಗಳು ಸೇಮ್ ಆಗಿ ಕಾಣಿಸುತ್ತೆ. ಕಾಯಿನನ್ನು ತಾನು ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನ ಕೆಲವನ್ನ ತೆಗೆದುಕೊಂಡು ದೇವರ ಬಳಿಯಲ್ಲಿ ಕೊಡ್ತಾನೆ. ಹೇಬೇಲನ್ನು ತಾನು ಸಾಕಿರ್ತಕ್ಕಂಥ ಕುರಿಗಳ ಹಿಂಡಿನಿಂದ ಒಂದು ಚಲೋ ಕುರಿಯನ್ನ ತಂದು ದೇವರಿಗೆ ಸಮರ್ಪಿಸ್ತಾನೆ ಪ್ರೇರ. ಸೊ ಇಲ್ಲಿ ನಾವು ಮೇಲ್ದೃಶ್ಯಕ್ಕೆ ನಾವು ನೋಡಿದಾಗ ಇಬ್ರು ಕೂಡ ಕಾಣಿಕೆಯನ್ನು ತರ್ತಾರೆ, ಹೌದಾ? ಇಬ್ರು ಕೂಡ ದೇವರಿಗೆ ಸಮರ್ಪಿಸ್ತಾರೆ. ನೋಡಿಲ್ಲಿ, ಸೊ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ. ಇಲ್ಲಿ ಒಂದು ಪಾಯಿಂಟ್, ತಂದಿರ್ತಕ್ಕಂಥವ್ರು ಇಬ್ಬರು, ಕಾಯಿನನ್ನು ತಂದಿದ್ದಾನೆ, ಏಬೇಲನ್ನು ಕೂಡ ತಂದಿದ್ದಾನೆ. ಸೊ ಇಲ್ಲಿ ದೇವರು ಮೆಚ್ಚಿರ್ತಕ್ಕಂಥ ಕಾಣಿಕೆ ಯಾವುದು ಅಂತಂದ್ರೆ ಯಾರದ್ರಿ? ಏಬೇಲನ ಕಾಣಿಕೆ. ಮತ್ತೆ ಕಾಯನ್ನ ನಾವು ಕಾಣಿಕೆಯನ್ನು ಯಾಕೆ ಮೆಚ್ಚಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಾಣಿಸ್ತಕ್ಕಂಥ ಪ್ರಶ್ನೆ ಪ್ರೇರ. ದೇವರು ಅವರಿಬ್ಬರ ಮಧ್ಯೆ ಯಾಕೆ ಈ ಒಂದು ವರ್ಡನ್ನ ಯೂಸ್ ಮಾಡಿದ? ಏಬೇಲನ ಕಾಣಿಕೆಯನ್ನ ಮೆಚ್ಚಿದ ಅಂದ್ರೆ ಕಾಯನನ್ನ ಪ್ರಾರ್ಥನೆ ಕಾಣಿಕೆಯನ್ನ ಮೆಚ್ಚಲಿಲ್ವಾ? ದೇವರು ನಮ್ಮನ್ನ ಮೆಚ್ಚಬೇಕಂದ್ರೆ, ನಮ್ಮ ಕಾಣಿಕೆಯನ್ನ ಮೆಚ್ಚಬೇಕಂದ್ರೆ, ಅಥವಾ ನಮ್ಮ ಕ್ರಿಯೆಯನ್ನ ಮೆಚ್ಚಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು? ಅದು ಏಬೇಲಿನಲ್ಲಿ ಇತ್ತ ಅಥವಾ ಕಾಯನಲ್ಲಿ ಇರ್ಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ನಮಗೆ ಬರುತ್ತೆ ಪ್ರೇರ. ಇಲ್ಲಿ ಕಾಯನನ್ನು ಸಮರ್ಪಿಸುವಂತ ಸಂದರ್ಭದಲ್ಲಿ ಏನ್ ಕೊರತೆ ಇತ್ತು, ಏಬೇಲನ್ನು ಸಮರ್ಪಿಸಿರ್ತಕ್ಕಂಥದ್ದಲ್ಲಿ ಏನ್ ಮೇಲಿತ್ತು ಅನ್ನುವಂಥ ವಿಷಯ ಬರುತ್ತೆ. ಯಾಕಂದ್ರೆ ಏಬೇಲನ ಕಾಣಿಕೆಯನ್ನ ಮೆಚ್ಚುತ್ತಾನೆ ಹೊರತು ದೇವರು ಕಾಯನ ಪ್ರಾರ್ಥನೆಯನ್ನ ಮೆಚ್ಚಲಿಲ್ಲ. ಈ ಒಂದು ವಿಷಯವನ್ನ ನಾವು ಓದಿದಾಗ ಇಲ್ಲಿ ನಮಗೆ ಇದಕ್ಕೆ ಉತ್ತರ ಸಿಗಲ್ಲ ಪ್ರಿಯರೇ. ಒಂದೇ ವರ್ಡ್ ಸಿಗುತ್ತೆ, ಏನಪ್ಪಾ ಅಂತಾರೆ, ಏಬೇಲನ ಕಾಣಿಕೆಯನ್ನ ಮೆಚ್ಚುತ್ತಾನೆ ಅಂತಕ್ಕಂಥ ಒಂದು ಅಂಶ ಮಾತ್ರ ನಮಗೆ ಗೊತ್ತಾಗುತ್ತೆ. ನಾವು ಬೈಬಲ್ ಅನ್ನ ಧ್ಯಾನಿಸ್ತಾ ಹೋದಾಗ, ಬೈಬಲನ್ನ ಮುಂದಕ್ಕೆ ಹೋದಂತ ಸಂದರ್ಭದಲ್ಲಿ ದೇವರು ಪಕ್ಷಪಾತಿಯ? ಯಾಕಂದ್ರೆ ಈ ಕೊಟ್ಟಿರ್ತಕ್ಕಂಥ ಇಬ್ಬರ ಕಾಣಿಕೆಯನ್ನ ಮೆಚ್ಚದೆ ಕೇವಲ ಒಬ್ಬರನ್ನ ಮಾತ್ರ ಮೆಚ್ಚುತ್ತಾನೆ ಅಂತಂದ್ರೆ ಕಾಯಿನನ ಮೇಲೆ ದೇವರಿಗೆ ಇಷ್ಟ ಇರ್ಲಿಲ್ವಾ? ಕೇವಲ ಏಬೇಲನನ್ನ ಮಾತ್ರ ಮುಂದಕ್ಕೆ ತರಬೇಕಂತಕ್ಕಂಥ ಆಲೋಚನೆ ದೇವರಿಗಿತ್ತ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತೆ ಪ್ರೇರೆ. ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ದೇವರು ಪಕ್ಷಪಾತಿ ಅಲ್ಲ. ದೇವರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದನ್ನು ಪ್ರೇರೆ. ಆ ಪಕ್ಷಪಾತ ಏನಾದ್ರೂ ಇತ್ತಂತಾರೆ ಅದು ನಾವು ಮನುಷ್ಯರಾದಂತ ನಮ್ಮಲ್ಲೇ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ದೇವರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜಾಗ್ರತೆಯಾಗಿ ಆಲೋಚನೆ ಮಾಡಿ ಪ್ರೇರೆ. ಅಷ್ಟಕ್ಕೂ ಕಾಯಿನನ ಪ್ರಾರ್ಥನೆಯಲ್ಲಿ ಅಥವಾ ಕಾಯಿನನ ಕಾಣಿಕೆಯಲ್ಲಿ ಹೇಬೇಲನ ಕಾಣಿಕೆಯಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಂತಾರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಹೋಗೋಣ ಪ್ರೇರೆ. ಅಲ್ಲಿ ನಮಗೆ ಉತ್ತರ ಸಿಗುತ್ತೆ ಪ್ರೇರೆ. ಈ ಆದಿಕಾಂಡದಲ್ಲಿರ್ತಕ್ಕಂಥ ಈ ಒಂದು ಪ್ರಶ್ನೆಗೆ ನಮಗೆ ಸಿಗತಕ್ಕಂಥ ಉತ್ತರ ಎಲ್ಲಿ ಸಿಗುತ್ತೆಪ್ಪ ಅಂತಂದ್ರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನದಲ್ಲಿ ನಮಗೆ ಸಿಗುತ್ತೆ ಪ್ರೇರೆ. ನಂಬಿಕೆಯಿಂದಲೇ ಹೆಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ನೋಡಿ ಎಂತ ಅದ್ಭುತವಾದ ಸೆಂಟೆನ್ಸ್ ಇದೆ ಅಂತ ನೋಡ್ರಿ. ನಮ್ಮ ಪಾಠದ ವಿಷಯಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಅಲ್ಲಿ ಕಾಣ್ತಾ ಇದೆ ಪ್ರೇರೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಸಮರ್ಪಿಸ್ತಕ್ಕಂಥ ಸಂದರ್ಭದಲ್ಲಿ, ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಾಯಿನನಿಗೂ ಮತ್ತು ಹೇಬೇಲನ ಮನಸ್ಥಿತಿಗೂ ವ್ಯತ್ಯಾಸ ಇದೆ ಪ್ರೇರೆ. ಕಾಯಿನನ್ನು ಕೊಡ್ತಕ್ಕಂಥ ಅಥವಾ ಸಮರ್ಪಿಸ್ತಕ್ಕಂಥ ವಿಧಾನನೇ ಬೇರೆ ಇದೆ, ಏಬೇಲನ್ನು ಸಮರ್ಪಿಸ್ತಕ್ಕಂಥ ವಿಧಾನನೇ ಬೇರೆ ಇದೆ ಪ್ರೇರೆ. ಏಬೇಲನ ಸಮರ್ಪಣೆ ಯಾವ ಆಧಾರದ ಮೇಲೆ ನಿಂತ್ಕೊಂಡಿದೆ ಅಂದ್ರೆ ನಂಬಿಕೆಯಿಂದಲೇ ದೇವರಿಗೆ ಕೊಡ್ತಾ ಇದ್ದಾನೆ ಪ್ರೇರೆ. ದೇವರು ನಮ್ಮಲ್ಲಿರ್ತಕ್ಕಂಥದನ್ನ ಸ್ವೀಕಾರ ಮಾಡ್ಬೇಕಂದ್ರೂ ಕೂಡ ನಾವು ಕೊಡ್ತಕ್ಕಂಥ ವಿಧಾನ ನಂಬಿಕೆಯಿಂದ ಇರಬೇಕು. ದೇವರಿಗೆ ನಾವು ಕೊಡ್ತಕ್ಕಂಥ ವಿಷಯದಲ್ಲಿ, ನಾವು ಸಮರ್ಪಣೆ ಮಾಡ್ತಕ್ಕಂಥ ವಿಷಯದಲ್ಲಿ ನಾವು ಯಾವ ರೀತಿ ಇರ್ಬೇಕಂದ್ರೆ ಪೂರ್ಣ ಮನಸ್ಸಿನಿಂದ, ನಂಬಿಕೆಯಿಂದ ನಾವು ಕೊಡ್ಬೇಕು ಪ್ರೇರೆ. ಆಗಲೇ ದೇವರು ನಮ್ಮನ್ನ ಕೈ ಹಿಡ್ತಾನೆ. ನಾವು ಕೊಡ್ತಕ್ಕಂಥದ್ದನ್ನ ಏನಪ್ಪಾ ಅಂತಂದ್ರೆ ಮೇಲಾಗಿ ಪರಿಗಣಿಸ್ತಾನೆ ಅಂತಂದ್ರೆ ನಾವು ಕೊಡ್ತಕ್ಕಂಥ ವಿಧಾನದಲ್ಲಿ ಕೂಡ ನಂಬಿಕೆ ಇರಬೇಕು ಪ್ರೇರೆ. ಏನೋ ಕೊಡ್ಬೇಕು, ಕೊಡಕತ್ತೀವ್ರಿ ಅನ್ನುವಂಥದ್ದಲ್ಲ.
ಪೂರ್ಣ ಮನಸ್ಸಿನಿಂದ, ಪೂರ್ಣ ಭಕ್ತಿಯಿಂದ, ಪೂರ್ಣ ಹೃದಯದಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ನಾವು ದೇವರಿಗೆ ಸಮರ್ಪಿಸಿದ್ರೆ ದೇವರು ನಮ್ಮ ಕಾಣಿಕೆಯನ್ನ ಮೆಚ್ಚುತ್ತಾನೆ ಪ್ರಿಯರೇ. ಹೌದಾ? ಇಲ್ಲಿ ಕಾಯಿನಿಗೂ ಮತ್ತು ಹೇಬೇಲನಿಗಿರ್ತಕ್ಕಂಥ ವ್ಯತ್ಯಾಸ ನಂಬಿಕೆ ಪ್ರಿಯರೇ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ, ನೋಡಿ, ಹೇಬೇಲನು ಕಾಯಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಈ ಸಾಕ್ಷಿ. ದೇವರು ಹೇಬೇಲನ ಕಾಣಿಕೆಯನ್ನ ಸ್ವೀಕರಿಸ್ತಾನೆ. ಆದ ಕಾರಣದಲ್ಲಿ ನಾವು ನೋಡಿದ್ವಿ. ಯಾಕೆ ಸ್ವೀಕರಿಸಿದಪ್ಪ ಅಂತಂದ್ರೆ ಅದನ್ನು ಸ್ವೀಕರಿಸಲಿಕ್ಕೆ ನಂಬಿಕೆಯಿಂದ ಸಮರ್ಪಣೆ ಮಾಡಿರ್ತಕ್ಕಂಥದ್ದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರೇರೆ. ಯಾವಾಗ ನಾವು ದೇವರ ಮೇಲೆ ಪೂರ್ಣ ನಂಬಿಕೆಯನ್ನು ಹೊಂದಿರ್ತೀವೋ ದೇವರು ನಮ್ಮನ್ನು ಸ್ವೀಕರಿಸ್ತಾನೆ ಪ್ರೇರೆ. ದೇವರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಪ್ರೇರೆ. ಯಾವಾಗ ನಮ್ಮ ನಂಬಿಕೆಯಲ್ಲಿ ನಾವು ಕೊರತೆಯನ್ನು ಕಾಣ್ತೀವೋ ದೇವರು ನಮ್ಮನ್ನು ಸ್ವೀಕರಿಸ್ತಕ್ಕಂಥ ವಿಷಯದಲ್ಲಿ ನಾವು ಸ್ವಲ್ಪ ದೂರ ಇದ್ದೀವಿ ಅನ್ನೋ ಅಂತಕ್ಕಂಥ ಒಂದು ಅಂಶ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ ಪ್ರೇರೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊಡ್ತಕ್ಕಂಥ ವಿಷಯದಲ್ಲಿ, ದೇವರಿಗೆ ಕೊಡ್ತಕ್ಕಂಥ ಕಾಣಿಕೆ ವಿಷಯದಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೋ ವಿಷಯದಲ್ಲಾಗಿರ್ಬೋದು, ನಾವು ಯಾವ ರೀತಿ ಕೊಡ್ಬೇಕಂತಂದ್ರೆ ಪೂರ್ಣ ನಂಬಿಕೆಯಿಂದ ಕೊಡುವಂಥವ್ರಾಗಬೇಕು ಪ್ರಿಯರೇ. ನಂಬಿಕೆ ನಮ್ಮನ್ನ ಮೇಲಾಗಿ ಮಾಡುತ್ತೆ ಪ್ರಿಯರೇ. ನಂಬಿಕೆ ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸವನ್ನ, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನಮ್ಮನ್ನು ಹಿರಿಮೆಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾವಾಗ ನಂಬಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ಕೊರತೆ ಇರುತ್ತನೋ, ಯಾವಾಗ ನಂಬಿಕೆಯ ವಿಷಯದಲ್ಲಿ ನಾವೆಲ್ಲರೂ ವೀಕ್ ಆಗಿರ್ತೀವೋ, ನಾವು ಖಂಡಿತವಾಗಲೂ ಕೂಡ ದೇವರ ದೆಸೆಯಿಂದ, ದೇವರ ಮಾರ್ಗದಿಂದ ತಪ್ಪಿ ಹೋಗ್ಲಿಕ್ಕೆ ಕೂಡ ಚಾನ್ಸಸ್ ಇರುತ್ತೆ ಪ್ರೇರೆ. ನಮ್ಮ ನಂಬಿಕೆ ಅಚಲವಾಗಿದ್ದಾಗ ದೇವರು ನಮ್ಮನ್ನು ಕೈ ಹಿಡಿತಾನೆ, ದೇವರು ನಮ್ಮನ್ನು ಮುನ್ನಡೆಸ್ತಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತಕ್ಕಂಥದ್ದಕ್ಕ ಮತ್ತೊಂದು ಉದಾಹರಣೆನ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಪ್ರೇರೆ. ಸೊ ನಿಮ್ಗೆಲ್ಲ ಗೊತ್ತಿರುವಂತ ಇನ್ನೊಂದು ಇನ್ಸಿಡೆಂಟ್ ಯಾವ್ದಪ್ಪ ಅಂತಂದ್ರೆ, ಲೂಕನು ಬರೆದಂತ ಸುವಾರ್ತೆ 23ನೇ ಅಧ್ಯಾಯ, ಲೂಕನು ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 39ರಿಂದ ನಾವು ನೋಡೋಣ ಪ್ರೇರ. 23ನೇ ಅಧ್ಯಾಯ 39ರಿಂದ ಒಬ್ಬ ಕಳ್ಳನ ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನು ಮಾಡಿದಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತು ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ನೋಡಿ, ಒಂದೇ ಒಂದು ಸೆಂಟೆನ್ಸು ಅಲ್ಲಿರ್ತಕ್ಕಂಥ ಒಬ್ಬ ಕಳ್ಳನನ್ನ ಪರದೇಶಿಗೆ ಒಯ್ತಕ್ಕಂಥದ ಸೀನ್ ನಮ್ಗೆ ಸಿಗುತ್ತೆ. ಎಂತ ಲಕ್ಕಿ ಪರ್ಸನ್ ಅದು, ಬಂಪರ್ ಡ್ರಾ ಇದ್ದಂಗೆ ಇದು. ಆ ವ್ಯಕ್ತಿಯಲ್ಲಿ ಬಂದಿರತಕ್ಕಂಥ ಒಂದೇ ಒಂದು ವಿಶ್ವಾಸ, ಒಂದೇ ಒಂದು ನಂಬಿಕೆ ಆ ಕಳ್ಳನನ್ನ ಪರದೇಶಿಯಲ್ಲಿ ಒಯ್ಲಿಕ್ಕೆ ಸಾಧ್ಯ ಮಾಡುತ್ತೆ ಅಂತಾರೆ. ನಂಬಿಕೆಗಿರ್ತಕ್ಕಂಥ ಶಕ್ತಿ ಅಂತದೊಂದು ಸಾರಿ ನೋಡೋಣ ಪ್ರೇರೆ. ಇಲ್ಲಿ ನಾವೆಲ್ಲ ಗುಡ್ ಫ್ರೈಡೆ ಸಂದರ್ಭದಲ್ಲಿ ಚರ್ಚ್ನಲ್ಲಿ 7 ಮಾತನ್ನು ಹೇಳ್ತಿರ್ತಾರೆ. ಆ 7 ಮಾತುಗಳಲ್ಲಿ ಬರ್ತಕ್ಕಂಥ 2ನೇ ಮಾತೆ ಯಾವ್ದಪ್ಪ ಅಂದ್ರೆ, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಈ ಒಂದು ವಾಕ್ಯದ ಮೇಲ್ಭಾಗವನ್ನ ನಾವು ಬರೋಣ ಪ್ರೇರೆ. ಇಲ್ಲಿ ಒಂದು ಸೀನ್ ಏನಂತಾರೆ, ಯೇಸು ಕ್ರಿಸ್ತನನ್ನ ಕಲ್ವರಿ ಗುಡ್ಡದ ಮೇಲೆ ಶಿಲುಬೆಗೆ ಹಾಕ್ತಕ್ಕಂಥ ಒಂದು ಸೀನ್ ಪ್ರಿಯರೇ. ಸೊ ಅದರಲ್ಲಿ ಒಬ್ಬ ಕಳ್ಳ, ಇಬ್ಬರು ಕಳ್ಳರ ಮಧ್ಯೆ ಯೇಸು ಕ್ರಿಸ್ತನ ಹಾಕಿರ್ತಾರೆ. ಈ ಕಡೆ ಒಬ್ಬ ಕಳ್ಳ, ಈ ಕಡೆ ಒಬ್ಬ ಕಳ್ಳ, ಕರೆಕ್ಟಾ? ನಡುವೆ ಯೇಸು ಕ್ರಿಸ್ತನ. ಇಲ್ಲಿ ಸೀನ್ ಏನಂತಂದ್ರೆ, ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸ್ತಾನೆ, ಕ್ರಿಟಿಸೈಸ್ ಮಾಡ್ತಾನೆ. ಏನ್ರಿ ನೀವು ಲೋಕರಕ್ಷಕನ ಅಂತ ಹೇಳ್ತೀರಿ, ಇಷ್ಟು ಜನರನ್ನು ಕಾಪಾಡಿದ್ರೆ ಮತ್ತೆ ನಿನ್ನನ್ನು ನೀನು ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲೇನೋ ಅಂತೇಳಿ ಯೇಸು ಕ್ರಿಸ್ತನ ಏನ್ ಮಾಡ್ತಾನಪ್ಪ, ಕ್ರಿಟಿಸೈಸ್ ಮಾಡ್ತಾನ್ರಿ, ವಿಮರ್ಶೆ ಮಾಡ್ತಾನೆ. ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ. ನೋಡಿ, ನೀನು ಫಸ್ಟ್ ರಕ್ಷಿಸ್ಕೋ, ಆಮೇಲೆ ನಮ್ಮನ್ನು ರಕ್ಷಿಸಪ್ಪ, ನೀನು ರಕ್ಷಕನಲ್ಲ, ಮತ್ತೆ ನೀನು ಸುಮ್ಮನೆ ಯಾಕೆ ಈ ಶಿಲುಬೆ ಮೇಲೆ ನಿನ್ನ ಪ್ರಾಣವನ್ನ ಬಿಡ್ಲಿಕ್ಕಿದೆಯಾ ನೀನು? ಅಂದ್ರೆ ಇದ್ರ ಅರ್ಥ, ನೀನೇ ಕಾಪಾಡ್ಕೊಳಕ್ ಆಗ್ತಾ ಇಲ್ಲಲ್ಲಪ್ಪ ನಿನಗ ಅನ್ನುವಂತ
ವ್ಯಂಗ್ಯವಾದಂತ ಐರಾನಿಕ್ ಸೆಂಟೆನ್ಸ್ ಅಂತ ಹೇಳ್ತೀವಿ ನಾವು. ಆ ವ್ಯಂಗ್ಯ ಭರಿತವಾದಂತ ಮಾತುಗಳನ್ನ ಒಬ್ಬ ದುಷ್ಕರ್ಮಿ ಮಾತಾಡ್ತಾನೆ ಪ್ರಿಯರೇ ಯೇಸು ಕ್ರಿಸ್ತನಿಗೆ. ನೀನು ಬರಬೇಕಾದ ಕ್ರಿಸ್ತನಲ್ಲವೋ, ನಿನ್ನನ್ನು ರಕ್ಷಿಸಿಕೋ, ಆಮೇಲೆ ನಮ್ಮನ್ನು ರಕ್ಷಿಸು. ಫಸ್ಟ್ ನೀನ್ ರಕ್ಷಿಸ್ಕೋ ಫಸ್ಟ್, ಆಮೇಲೆ ನಾನು ಆಮೇಲೆ ರಕ್ಷಿಸ ಅಂತ ಹೇಳ್ತಾನೆ. ನೋಡಿ ಎಂತ ಸೆಂಟೆನ್ಸ್ ನೋಡ್ರ, ಆ ಮೊದಲನೇ ಕಳ್ಳನ ಒಂದು ಬಾಯಿಂದ ಬರ್ತಕ್ಕಂಥ ಮಾತು. ಬಹಳ ಚೆನ್ನಾಗಿದೆ ಇದು. ತೂಗು ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಆಗ ಎರಡನೇ ಅವನು ಹೇಳ್ತಾನೆ, ಗದರಿಸ್ತಾನೆ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಎದುರುವುದಿಲ್ಲವೋ. ನೋಡಿ, ಎರಡನೇ ವ್ಯಕ್ತಿಯ ಮನಸ್ಥಿತಿ ಬೇರೆ ಇದೆ. ನೀನು ಲಾಸ್ಟಿಗೆ ಇದೇ ದಂಡನೆಯಲ್ಲಿದ್ದಾಗ ಕೂಡ ದೇವರ ಬಗ್ಗೆ ನಿನಗೆ ಭಯ ಇಲ್ವಾ ಅಂತೇಳಿ ಎರಡನೇ ಕಳ್ಳ ಅವನನ್ನು ಗದರಿಸ್ತಾನೆ. ಯಾರನ್ನ? ಮೊದಲನೇ ದುಷ್ಕರ್ಮಿಯನ್ನ. ಆ ಥರ ಮಾತಾಡಬೇಡ ನೀನು. ಆಲ್ರೆಡಿ ಹಿಂಗಾಗಿ ಆಗಿ ಆಗಿ ನಮ್ಮ ಜೀವನ ಶಿಲ್ಬೆ ಮೇಲೆ ಪ್ರಾಣ ಬಿಡುವಂತ ಹಂತಕ್ಕೆ ಬಂದಿದೀವಿ ನಾವು ಹಂಗ್ ಮಾತಾಡ್ಬೇಡ ಅಂತ ಹೇಳ್ತಾನೆ. ಸಾಫ್ಟ್ ಕೈಂಡ್ ಆಫ್ ನೇಚರ್ ಎರಡನೇ ಕಳ್ಳನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರದಿಲ್ಲವೋ. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ಒಪ್ಕೊಳ್ತಾ ಇದ್ದಾನೆ. ನಾವಿಬ್ರು ಕೂಡ ಮೊದಲನೇ ಕಳ್ಳ ಎರಡನೇ ಕಳ್ಳ. ಆ ಎರಡನೇ ಕಳ್ಳ ಹೇಳ್ತಕ್ಕಂಥ ಏನಪ್ಪ ಅಂದ್ರೆ, ನಮಗೆ ನ್ಯಾಯವಾಗಿ ಶಿಕ್ಷೆ ಬಂದಿದೆ. ಯಾಕಂದ್ರೆ ನಾವು ಅನೇಕ ಅಪರಾಧಗಳನ್ನ ಮಾಡಿದೀವಿ, ಅನೇಕ ಕೆಟ್ಟ ಕಾರ್ಯಗಳನ್ನ ಮಾಡಿದೀವಿ, ನಮಗೆ ಬರಬೇಕಾದಂತ ಶಿಕ್ಷೆ ಬಂದಿದೆ, ಎಕ್ಸೆಪ್ಟೆಡ್. ನಾವು ಅದನ್ನ ಅಂಗೀಕರಿಸ್ತೀವಿ. ನೋಡಿ ಎಂತ ದೀನತೆ ಇದೆ ನೋಡ್ರಿ ಆ ಕಳ್ಳನಲ್ಲಿ, ಎರಡನೇ ಕಳ್ಳನಲ್ಲಿ. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಸಾಕ್ಷಿ ಕೊಡ್ತಾ ಇದ್ದೇನ್ರಿ. ಯಾರ ಬಗ್ಗೆ? ಆ ಯೇಸು ಕ್ರಿಸ್ತನ ಒಂದು ಮರಣದ ಅಥವಾ ಶಿಲುಬೆಗೆ ಹಾಕಿರ್ತಕ್ಕಂಥ ಸನ್ನಿವೇಶದ ಸಾಕ್ಷಿಯನ್ನ ಎರಡನೇ ಕಳ್ಳ ಕೊಡ್ತಾನೆ. ಈತನಾದರೂ ಮಾಡಿದ್ದೇನು? ಈತನು ಯಾವ ತಪ್ಪನ್ನ ಮಾಡಿದ್ದಾನೆ? ಈತನು ಯಾವುದೇ ತಪ್ಪು ಮಾಡದೇ ಇದ್ರು ಕೂಡ ನಮ್ಮಂತ ಪಾಪಿಗಳ ಮಧ್ಯದಲ್ಲಿ ನಮಗೆ ಕೊಡ್ತಕ್ಕಂಥ ಶಿಕ್ಷೆಯನ್ನ ಈ ವ್ಯಕ್ತಿಗೆ ಕೊಡ್ತಾ ಇದ್ರಲ್ಲ, ಇದು ಯಾವ ನ್ಯಾಯ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾನೆ ಪ್ರೇರೆ ಆ ಎರಡನೇ ಕಳ್ಳ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ. ಇದಲ್ಲ ಅನ್ನುವಂಥದ್ದು ಏನಿಲ್ಲ, ಮಾಡಬಾರ್ದು ಅಂತಕ್ಕಂಥದ್ದು ಏನು ಮಾಡಿಲ್ಲ. ಆಯ್ತು, ಯಾರಿಗೂ ಕೊಲೆ ಮಾಡಿಲ್ಲ, ಯಾರಿಗೂ ಸುಲಿಗೆ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೂಡ ಕೆಟ್ಟದನ್ನ ಮಾಡಿಲ್ಲ, ಅಲ್ಲದ್ದೇನೂ ಮಾಡಿರಲಿಲ್ಲ ಎಂದು ಹೇಳಿ ಯೇಸುವೇ ಅಂತ ಹೇಳ್ತಾನ್ರಿ. ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಕ್ಷಿ ಕೊಡ್ತಾನೆ. ಈತನೇನು ಮಾಡಲಿಲ್ಲ ರೀ, ಸಾಕ್ಷಿ ಕೊಡ್ತಾನೆ ಆತನ ಕುರಿತು, ಯೇಸು ಕ್ರಿಸ್ತನ ಕುರಿತು. ಯೇಸುವೆ ಮತ್ತಷ್ಟು ಹೇಳಿ, ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ಆತನ ಮೇಲೆ ನಂಬಿಕೆ ಬಂದಿದೆ ಆ ಕಳ್ಳನಿಗೆ. ನೀನು ಮತ್ತೆ ಬರ್ತೀಯ ಅಂತಕ್ಕಂಥ ನಂಬಿಕೆ ನನಗಿದೆಯಪ್ಪ. ಒಂದು ವೇಳೆ ನೀನು ಎರಡನೇ ರಾಜ್ಯಕ್ಕೆ ಅಂದ್ರೆ ನೀನು ಬರುವಂತ ರಾಜ್ಯದಲ್ಲಿ ಅಂದ್ರೆ ನೋಡಿ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ನನಗೆ ಗೊತ್ತು ನಿನ್ನ ಶಕ್ತಿ ಏನು, ನನಗೆ ಗೊತ್ತು ನಿನ್ನ ಮಹಿಮೆ ಏನು. ನಿನ್ನ ರಾಜ್ಯದಲ್ಲಿ ಒಂದು ಅವಕಾಶ ಇತ್ತಂದ್ರೆ ನನ್ನ ಜ್ಞಾಪಕ ಮಾಡ್ಕೊ ಅಂತ ಹೇಳ್ತಾನೆ ಪ್ರೇರೆ. ವಾಟ್ ಎ ವಂಡರ್ಫುಲ್ ಸೆಂಟೆನ್ಸ್. ಎಂತ ವಿಶ್ವಾಸ ಇದೆ ನೋಡ್ರಿ. ಲಾಸ್ಟಿಗೆ ಫ್ರೀಟ್ ಸಿಗ್ತಾ ಇದೆ ಚಾನ್ಸ್ ಆತನಿಗೆ. ಲಾಸ್ಟಿಗೆ ಒಂದು ಚಾನ್ಸ್. ದೇವ್ರೆ, ನಿನ್ನ ರಾಜ್ಯದಲ್ಲಿ ನೀನು ಬರುವಂತ ಸಂದರ್ಭದಲ್ಲಿ ನನಗೊಂದು ನನ್ನ ಹೆಸರನ್ನ ನೀನು ಜ್ಞಾಪಕ ಮಾಡ್ಕೋಪ. ವಾ, ನಂಬಿಕೆ ನೋಡ್ರಿ. ಲಾಸ್ಟ್ ಮೂಮೆಂಟ್ ಆದಾಗ ಒಂಥರ ಡಬಲ್ ಆಫರ್ ಕೊಟ್ಟಂಗೆ ಆತನಿಗೆ. ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಅಂದನು. ಅದಕ್ಕೆ ಆ ಕ್ಷಣದಲ್ಲೇ ಯೇಸು ಕ್ರಿಸ್ತನ ಆತನಿಗೆ ಒಂದು ವಾಗ್ದಾನವನ್ನು ಮಾಡ್ತಾನೆ ಪ್ರೇರೆ. ಹಿ ಗಿವ್ಸ್ ದ ಅಶ್ಯೂರೆನ್ಸ್ ಟು ದ ಸೆಕೆಂಡ್ ಥೀಫ್. ಏನ್ ಕೊಡ್ತಾನಪ್ಪ ಅಂತಾರೆ, ಇವತ್ತೇ ಈ ನಿನ್ನ ಪ್ರಾಣ ನಿನ್ನ ದೇಹದಿಂದ ಆರಿದ ಮರುಕ್ಷಣವೇ ನನ್ನ ಸಂಗಡ ಪರದೇಶದಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ನೀನೇನು ನಿರೀಕ್ಷಿಸ್ತಕ್ಕಂಥ ಒಂದು ನಂಬಿಕೆ ಇದೆಲ್ಲ, ಇಟ್ಸ್ ರಿಯಲಿ ವಂಡರ್ಫುಲ್. ಇವತ್ತೇ ನೀನು ನನ್ನ ಸಂಗಡ ಪರದೇಶದಲ್ಲಿರ್ತೀಯ, ಅದರಲ್ಲಿ ಅನ್ಡೌಟೆಡ್, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅಂದ್ರೆ ಮನುಷ್ಯನಿಗೆ ವಿಶ್ವಾಸ ಅಂತಕ್ಕಂಥದ್ದು ದೃಢವಾಗಿದ್ರೆ ದೇವರು ನಮ್ಮನ್ನ ಕೈ ಇಡ್ತಾನೆ, ದೇವರು ನಮ್ಮನ್ನ ಕಾಪಾಡ್ತಾನೆ, ದೇವರು ನಮ್ಮನ್ನು ಸಕಲ ವಿಧದಿಂದಲೂ ಕೂಡ ರಕ್ಷಿಸ್ತಾನೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂತಾರೆ, ಈ ಎರಡನೇ ಕಳ್ಳ ಪ್ರೇರೆ. ಯಾವ ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಕೊಡ್ತಕ್ಕಂಥ ಪ್ರತಿಯೊಂದನ್ನು ಕೂಡ ದೇವರು ನೋಡ್ತಾನೆ, ಅದನ್ನೇನಪ್ಪ ಅಂದ್ರೆ ಎಕ್ಸೆಪ್ಟ್ ಮಾಡ್ತಾನೆ, ನಮ್ಮನ್ನು ತನ್ನ ಮನಸ್ಸಿನಲ್ಲಿ, ತನ್ನ ಆಲೋಚನೆಯಲ್ಲಿ, ತನ್ನ ಪ್ರೀತಿಯಲ್ಲಿ ನಮ್ಮನ್ನು ಇಟ್ಕೊಳ್ತಾನೆ ಅನ್ನೋದಕ್ಕೆ ಏಬೇಲನ ಒಂದು ಉದಾಹರಣೆಯನ್ನ ನೋಡಿದ್ವಿ.
ಎರಡನೇದಾಗಿ ನಾವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶ್ರದ್ಧೆಯಿಂದ, ಪೂರ್ಣ ಭಕ್ತಿಯಿಂದ, ಪೂರ್ಣ ನಂಬಿಕೆಯಿಂದ ದೇವರನ್ನ ವಿಶ್ವಸಿಸಿದ್ರೆ ನಾವು ಎಂಥ ಪರಿಸ್ಥಿತಿಯಲ್ಲಿದ್ರು ಕೂಡ ದೇವರು ನಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಎರಡನೇ ಎಕ್ಸಾಂಪಲ್ ಏನಪ್ಪಾ ಅಂತಾರೆ ಕಳ್ಳ ಪ್ರಿಯರೇ. ಇದು ವಿಶ್ವಾಸಕ್ಕೆ ಇರತಕ್ಕಂಥ ಬೇಸ್. ಈ ವಿಶ್ವಾಸ ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಇದೆನೋ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಕೊನೆಯದಾಗಿ ವಿಶ್ವಾಸ ಜೀವಿತ ನಮ್ಮಲ್ಲಿ ಇರಲಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಹೋಗ್ತೀವೋ ಅಂತಕ್ಕಂಥ ಒಂದೇ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇವತ್ತಿನ ಒಂದು ವಾಕ್ಯವನ್ನು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಪ್ರಿಯರೇ. ಯಾಕೋಬನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ, ಕೊನೆಯ ವಚನ ಪ್ರಿಯರೇ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಗಳುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ. ಅಂದ್ರೆ ಇಲ್ಲಿ ಕೊನೆಯದಾಗಿ ಹೇಳ್ತಕ್ಕಂಥ ಒಂದು ಮಾತೇನಪ್ಪ ಅಂತಂದ್ರೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ನಾವು ಕೇಳುವಂತ ವಿಧಾನದಲ್ಲಿ ಕೂಡ, ನಾವು ನಿರೀಕ್ಷಿಸುವಂತ ವಿಧಾನದಲ್ಲಿ ಕೂಡ ದೇವರ ವಿಷಯದಲ್ಲಿ ನಾವು ಹೆಂಗಿರ್ಬೇಕಾದ್ರೆ ನಮ್ಮ ನಂಬಿಕೆಯಲ್ಲಿ ಸ್ವಲ್ಪವೂ ಕೂಡ ಸಂದೇಹ ಇರಬಾರ್ದು ಪ್ರೇರೆ. ಒಂದು ಸಾರಿ ನೀನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಜ್ಞೆಯಿಂದ, ಪೂರ್ಣ ಆಲೋಚನೆಯಿಂದ ನೀನು ವಿಶ್ವಾಸವನ್ನು ಇಟ್ಕೊಂಡಿದ್ದೆ ಆದ್ರೆ ದೇವರ ಬಗ್ಗೆ, ದೇವರ ವಿಶ್ವಾಸದ ಬಗ್ಗೆ, ಕರ್ತನಾದ ಯೇಸು ಕ್ರಿಸ್ತನ ಮರಣದ ಬಗ್ಗೆ, ಆತನ ತ್ಯಾಗದ ಬಗ್ಗೆ, ಆತನ ರಕ್ಷಣೆಯ ಬಗ್ಗೆ ನಮ್ಮ ವಿಶ್ವಾಸ ಹೆಂಗಿರ್ಬೇಕಂತಾರೆ ಸ್ವಲ್ಪವೂ ಕೂಡ ಸಂದೇಹ ಇರಬಾರ್ದು ಪ್ರಿಯರೇ. ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ಆಲೋಚನೆ ಸ್ವಲ್ಪ ಸಂದೇಹಾತ್ಮಕವಾಗಿತ್ತಂದ್ರೆ ನೀನು ಚಂಚಲ ಮನಸ್ಸುಳ್ಳವನು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಪ್ರಿಯರೇ. ಆದ್ದರಿಂದ ನಾವು ವಿಶ್ವಾಸದಲ್ಲಿ ಹೆಂಗಿರ್ಬೇಕಂತಾರೆ ಸ್ವಲ್ಪವೂ ಕೂಡ ಸಂದೇಹ ಪಡದೆ ನಾವು ನಂಬಿಕೆ ಇಟ್ಟು ಕೇಳಿಕೊಳ್ಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಸಮುದ್ರದ ಅಲೆ ಯಾವ ರೀತಿ ಹೊಡ್ಕೊಂಡು ಹೋಗ್ತಿರ್ತೋ ನಿನ್ನ ಬದುಕು ಕೂಡ ಹಂಗೆ ಆಗುತ್ತಪ್ಪ. ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನಿನಗೆ ಸ್ವಲ್ಪವೂ ಕೂಡ ಡೌಟ್ ಇರಬಾರ್ದು. ಆ ನಂಬಿಕೆ ನಾವು ಇಟ್ಕೊಳ್ಳೋಣ ಅನ್ನುವಂಥ ಮಾತನ್ನ ಹೇಳ್ತಾ ಈ ಒಂದು ದಿನ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ನನ್ನ ವಾಕ್ಯದ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಈಗ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನಾವು ಈ ದಿನದ ವಾಕ್ಯದ ಭಾಗವನ್ನು ಮುಗಿಸ್ಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ ತಂದೆಯೇ. ದೇವ, ನಮಗೆ ಕೊಟ್ಟಿರ್ತಕ್ಕಂಥ ಈ ಅಲ್ಪ ಕಾಲದಲ್ಲಿ ದೇವ, ನಾವು ಯಾವ ಆಧಾರದ ಮೇಲೆ ನಾವು ನಿಂತ್ಕೊಳ್ಬೇಕು ಅಂತಕ್ಕಂಥ ಒಂದು ಅಂಶವನ್ನ ನನ್ನ ಮಕ್ಕಳಿಗೆ ತಿಳಿಯಪಡಿಸಿದ್ದೇನೆ ದೇವ. ತಿಳಿಸಿರ್ತಕ್ಕಂಥ ವಾಕ್ಯದ ಭಾಗಗಳೆಲ್ಲವನ್ನು ಕೂಡ ತಮ್ಮ ತಲೆಯಲ್ಲಿ ಇಟ್ಟುಕೊಂಡು, ತಮ್ಮ ಮನಸ್ಸಿನಲ್ಲಿ ಆಳವಾಗಿ ಭದ್ರಪಡಿಸಿಕೊಂಡು ದೇವ, ನಿನ್ನ ವಿಶ್ವಾಸದಲ್ಲಿ, ನಿನ್ನ ಭಕ್ತಿಯಲ್ಲಿ, ನಿನ್ನ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯುವಂತ ಆತ್ಮಿಕ ಶಕ್ತಿಯನ್ನು ನೀವು ಅನುಗ್ರಹಿಸಿಕೊಡು ತಂದೆ. ದೇವರ ನಂಬಿಕೆಯು ನಮ್ಮ ಒಂದು ವಿಶ್ವಾಸವನ್ನು ಗಟ್ಟಿಗೊಳಿಸ್ತದೆ ಪ್ರೇರೆ. ಆ ನಂಬಿಕೆ ಎಂಬ ಗುರಾಣಿಯನ್ನು ನಾವೆಲ್ಲರೂ ಕೂಡ ಹೊಂದುವವರಾಗುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ಯಾವುದೇ ಸೈತಾನನ ಶೋಧನೆಗೆ ಒಳಗಾಗದೆ ದೇವ, ನಾವೆಲ್ಲರೂ ಕೂಡ ಭದ್ರವಾಗಿದ್ದು ದೇವ, ನಿನ್ನ ಮಹಾಲೋಕದಲ್ಲಿ ಸೇರುವ ಮಕ್ಕಳಾಗಿಸುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ಈ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ ದೇವ. ಅವರೆಲ್ಲರನ್ನು ಕೂಡ ನೀವು ಆಶೀರ್ವದಿಸಿ ಕಾಪಾಡುತ್ತಂದೆ. ಅವರಿಗೆ ಬೇಕಾಗಿರ್ತಕ್ಕಂಥ ಸಕಲವನ್ನು ಕೂಡ ನಿಮ್ಮ ಒಲ್ಲಾತನು ದೇವ. ನಾವು ತಿಳಿಯೋದಕ್ಕಿಂತ ಮೊದಲೇ ನಮ್ಮೆಲ್ಲ ಆಲೋಚನೆಗಳು ನಿಮಗೆ ಗೊತ್ತುಂಟು ದೇವ. ಎಲ್ಲವನ್ನು ಕೂಡ ನೀವು ಸಫಲಗೊಳಿಸುತ್ತಂದೆ ದೇವ. ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ದೇವ, ನಾನೆಲ್ಲ ಸಹೋದರ ಸಹೋದರರಿಗೋಸ್ಕರ ಪ್ರಾರ್ಥಿಸುತ್ತೇನೆ ದೇವ. ಅವರೆಲ್ಲರನ್ನು ಕೂಡ ನಿನ್ನ ಕೈಗೊಪ್ಪಿಸ್ಕೊಡ್ತಾ ಇದ್ದೇನೆ. ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿದೆವು ದೇವ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆ ನಮಗೆ ಸಮರ್ಪಿಸುತ್ತೇನೆ ತಂದೆ. ಆಮೆನ್.